ತಾವು ಕಂದಾಯ ಇಲಾಖೆಯ ಜವಾಬ್ದಾರಿ ಹೊತ್ತಾಗ ತಮ್ಮ ಮುಂದೆ ಏನು ಸವಾಲುಗಳು ಇದ್ದವು? ಕೆಲವು ಪ್ರದೇಶಗಳಿಗೆ ದಾಖಲೆ ರಹಿತವಾಗಿ ಅವರ ಊರಿಗೆ ಊರಿನ ಮಾನ್ಯತೆ ಇಲ್ಲ, ಮನೆಗೆ ದಾಖಲೆ ಇಲ್ಲ. ಇದೇ ಪರಿಸ್ಥಿತಿಯಲ್ಲಿ ದಶಕಗಳಿಂದ ಬಂದಿದ್ದಾರೆ. ಅವ್ರಿಗೆ ಶಾಶ್ವತ ಪರಿಹಾರ ಕೊಡಬೇಕು, ನೆಮ್ಮದಿ ಕೊಡಬೇಕು ಅಂತ ಕಾನೂನು 16-17ರಲ್ಲಿ ಮಾಡಿದ್ವಿ. ಏನೋ ಒಂಥರ ಬಡವ್ರ ಕೆಲಸ ಮಾಡೋದಕ್ಕೆ ಯಾಕೋ ಎಲ್ಲರಿಗೂ ತಾತ್ಸಾರ. ಸಮಸ್ಯೆಗಳು ಹಾಗೆ ಜೀವಂತವಾಗಿವೆ. ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ನಾನು ಮಿನಿಸ್ಟರ್ ಆದಾಗ ನಾನು ಇಷ್ಟು ಎಕರೆ ಜಮೀನು ಕೊಡಬೇಕು, ಇಷ್ಟು ಸೈಟ್ ಕೊಡಬೇಕು, ಇಷ್ಟು ಅದು ಕೊಡಬೇಕು, ಇಷ್ಟು ಇದು ಕೊಡಬೇಕು. ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆಗೆ ಎಷ್ಟು ಗಮನ ಕೊಡಬೇಕಾಗಿತ್ತೋ ಕೊಟ್ಟಿಲ್ಲ. ನನಗೆ ಸುಮಾರು ಜನ ವಿಡಿಯೋ ಕಳಿಸ್ತಾರೆ, ನಿಮ್ಮ ರೆಕಾರ್ಡ್ ರೂಮ್ಗೆ ನೋಡಿ ಇವನು ಅನ್ಆಥರೈಸ್ಡ್ ಯಾರೋ ರಿಯಲ್ ಎಸ್ಟೇಟ್ ಏಜೆಂಟು ಒಳಗೆ ಹೋಗಿ ರೆಕಾರ್ಡ್ ಎತ್ಕೊಂಡು ಹೋಗ್ತಾ ಇರೋದು ವಿಡಿಯೋ ನೋಡಿ ಸ್ವಾಮಿ ಅಂತ ನನಗೆ ವಿಡಿಯೋ ಕಳಿಸ್ತಾರೆ. ಇವತ್ತು ನಾನಂತೂ ಸೂಚನೆ ಕೊಟ್ಟಿದ್ದೇನೆ, ಇನ್ನು ಮುಂದಕ್ಕೆ ಯಾರಾದರೂ ಇಲ್ಲಿಗಲ್ ಲೇಔಟ್ ಮಾಡಿದರೆ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೋಬೇಕು ಅಂತ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳಿದೆ. ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಅತ್ಯಂತ ಕ್ರಿಯಾಶೀಲ ಸಚಿವರಲ್ಲಿ ಪ್ರಮುಖರು. ಇವರು ಬೇರೆ ಯಾರೂ ಅಲ್ಲ, ಕಂದಾಯ ಇಲಾಖೆಯ ಮಾನ್ಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡ ಅವರು. ಕೃಷ್ಣ ಬೈರೇಗೌಡ ಅವರ ನೇತೃತ್ವದ ಕಂದಾಯ ಇಲಾಖೆ ಮೇ 20ರಂದು ಕರ್ನಾಟಕ ಚರಿತ್ರೆಯಲ್ಲೇ ಮೈಲಿಗಲ್ಲಾಗುವಂತಹ ಒಂದು ದೊಡ್ಡ ಕೆಲಸಕ್ಕೆ ಮುನ್ನುಡಿ ಬರಿತಾ ಇದೆ. ಅದು ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣೆ. ಮೇ 20ರಂದು ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸುತ್ತಿದ್ದು, ಈ ಸಂದರ್ಭದಲ್ಲಿ 1 ಲಕ್ಷ ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಸುತ್ತ ಕಂದಾಯ ಇಲಾಖೆಯಲ್ಲಿ ಆಗಿರುವಂತಹ ಬದಲಾವಣೆಗಳೇನು, ದಶಕಗಳಿಂದ ಯಾವೆಲ್ಲ ಸಮಸ್ಯೆಗಳು ಕಂದಾಯ ಇಲಾಖೆಯಲ್ಲಿ ಇನ್ನೂ ಜೀವಂತವಾಗಿವೆ, ಹಾಗೆ ಪ್ರಸ್ತುತ ವಿದ್ಯಮಾನಗಳನ್ನು ಮಾನ್ಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡರ ಹತ್ರ ಚರ್ಚಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶರಣು ಅವರು. ಸರ್, ಈಗ 8 ವರ್ಷದಿಂದ ಕಂದಾಯ ಗ್ರಾಮ ಮಾನ್ಯತೆ ಹಕ್ಕುಪತ್ರ ವಿಳಂಬ ಆಗ್ತಾನೆ ಬಂದಿದೆ. ಈಗ ನಿಮ್ಮ ಸರ್ಕಾರದಲ್ಲಿ ಇದಕ್ಕೆ ಒಂದು ತುಂಬ ದೊಡ್ಡ ಶಕ್ತಿ ನಿಮ್ಮಿಂದ ಸಿಕ್ಕು ಈಗ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯನ್ನು ತಾವು ಹಮ್ಮಿಕೊಂಡಿದ್ದೀರಿ ಮೇ 20ಕ್ಕೆ. ಸೊ ಇದರ ತಯಾರಿ ಹೇಗಿದೆ ಅಂತ? ತಯಾರಿ ನಡೀತಾ ಇದೆ. ಆದರೆ ತಯಾರಿಗಿಂತ ಮುಖ್ಯವಾಗಿ ನೀವು ಹೇಳಿದ್ರಲ್ಲ ವಿಷಯ, ಅದು ಮುಖ್ಯ. 2016-17ರಲ್ಲಿ ಆರಂಭ ಆಗಿದ್ದಿದ್ದು ಇನ್ನೂವರೆಗೂ ಮುಗಿದಿಲ್ವಲ್ಲ ಅನ್ನುವಂಥದ್ದು ಪ್ರಮುಖ ವಿಷಯ. ಇದು ಬಡವ್ರ ಕೆಲಸ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕಾನೂನಿಗೆ ಬದಲಾವಣೆ ಮಾಡಿ, ತಿದ್ದುಪಡಿ ಮಾಡಿ ಈ ಕಾನೂನನ್ನು ತೊಗೊಂಡು ಬಂದು ಈ ದಾಖಲೆ ರಹಿತ ಗ್ರಾಮಗಳು, ಇದರಲ್ಲಿ ತಾಂಡ, ಆಡಿಗಳು ಬರ್ತವೆ, ಹಟ್ಟಿಗಳು ಬರ್ತವೆ. ಅದರಲ್ಲಿ ಕೆಲವರು ಗೊಲ್ಲ ಸಮಾಜದವ್ರು ಇರ್ತಾರೆ, ಕೆಲವು ಕಡೆ ಬೋವಿ ಸಮಾಜದವ್ರು ಇದ್ದಾರೆ, ನಾಯಕರ ಹಟ್ಟಿಗಳಿದ್ದಾವೆ, ಗಾವಲಿಗಳಿದ್ದಾರೆ, ಇನ್ನು ಕೆಲವು ಕಡೆ ಬೇರೆ ಬೇರೆ ಥರದ ಜನ, ಎಲ್ಲ ತಳ ಸಮುದಾಯದ ಬಡವರು ವಾಸ ಮಾಡ್ತಕ್ಕಂತಹ ಪ್ರದೇಶಗಳಿಗೆ, ಕೆಲವು ಪ್ರದೇಶಗಳಿಗೆ ದಾಖಲೆ ರಹಿತವಾಗಿ ಅವರ ಊರಿಗೆ ಊರಿನ ಮಾನ್ಯತೆ ಇಲ್ಲ, ಮನೆಗೆ ದಾಖಲೆ ಇಲ್ಲ. ಇದೇ ಪರಿಸ್ಥಿತಿಯಲ್ಲಿ ದಶಕಗಳಿಂದ ಬಂದಿದ್ದಾರೆ. ಅವ್ರಿಗೆ ಶಾಶ್ವತ ಪರಿಹಾರ ಕೊಡಬೇಕು, ನೆಮ್ಮದಿ ಕೊಡಬೇಕು ಅಂತ ಕಾನೂನು 16-17ರಲ್ಲಿ ಮಾಡಿದ್ವಿ. ಇಲ್ಲಿವರೆಗೂ ಇದನ್ನು ನಾವು ಮುಗಿಸೋಕ್ಕಾಗಿಲ್ಲ. ಸೊ ನಮ್ಮ ಕಾನೂನು ಮಾಡಿದಾಗ ಬರದಿಂದ ಆರಂಭ ಆಯಿತು. ನಂತರ ಬಂದಂಥ ಸರ್ಕಾರ ಏನೋ ಒಂದು ಅಷ್ಟೋ ಇಷ್ಟೋ ನಾಮಕಾವಸ್ಥೆ ಮಾಡಿದರು. ಅದು ಪ್ರಶ್ನೆ ಇತ್ತು ಸರ್, ಆದರೆ ಕಾರಣಗಳನ್ನ ಏನು ಗುರುತಿಸ್ತೀರಿ? ಏನೋ ಒಂಥರ ಬಡವ್ರ ಕೆಲಸ ಮಾಡೋದಕ್ಕೆ ಯಾಕೋ ಎಲ್ಲರಿಗೂ ತಾತ್ಸಾರ. ಅವರು ಕೆಲವರು ಬಹುಶಃ ಕೇಳ್ಕೊಂಡು ಬರ್ತಾರೆ, ಕೆಲವರು ನಮ್ಮ ಹತ್ರ ಕೇಳಿ ಬರೋವಷ್ಟು ಶಕ್ತಿನೂ ಇರೋದಿಲ್ಲ. ಹಾಗಾಗಿ ಅದ್ರ ಕಡೆಗೆ ನಾವು ಲಕ್ಷ್ಯನೂ ಕೊಡೋದಿಲ್ಲ. ಹಾಗಾಗಿ 2 ವರ್ಷ ಹಿಂದೆ ನಮ್ಮ ಸರ್ಕಾರ ಬಂದ ಕೂಡಲೇ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದರು, ಇದು ನೋಡಪ್ಪ ಇದನ್ನು ಮುಗಿಸ್ಲೇಬೇಕು ಅಂಥೇಳಿ. ಸೊ ನಾವು ಈಗ ಕ್ಯಾಂಪೇನ್ ಮೋಡಲ್ಲಿ ಮಾಡ್ತಾ ಇರುವಂಥದ್ದು, ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಬರಬೇಕು, ಈ ಕ್ಯಾಂಪೇನನ್ನು ಮುಗಿಸ್ಬೇಕು ಅಂಥೇಳಿ 2 ವರ್ಷದಿಂದ ಡ್ರೈವ್ ಮಾಡಿ ಈಗ 1 ಲಕ್ಷ ಕುಟುಂಬಗಳಿಗೆ, ಅವರು ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಪಕ್ಕಾ ಹಕ್ಕುಪತ್ರ, ಅದು ಬರೀ ಹಕ್ಕುಪತ್ರ ಅಷ್ಟೇ ಅಲ್ಲ,
ಅದರ ಜೊತೆಗೆ ಅವರಿಗೆ ಈ ಹಕ್ಕುಪತ್ರವನ್ನು ಕ್ರಯದ ಮುಖಾಂತರ ತಹಶೀಲ್ದಾರರಿಂದ ನೋಂದಣಿ ಮಾಡಿಸ್ಕೊಡ್ತೇವೆ. ಯಾಕೆಂದರೆ ನಾಳೆ ಯಾರೂ ಕೂಡ ಅನುಮಾನ ಇರಬಾರ್ದು. ಹಕ್ಕುಪತ್ರ ಕೊಟ್ಬಿಟ್ಟು ಪೇಪರ್ ಕಳೆದೋಗ್ಬಿಟ್ರೆ ನಾಳೆ ಯಾರೋ ಅಥವಾ ಇನ್ನೊಂದು ಫೇಕ್ ಹಕ್ಕುಪತ್ರ ಕ್ರಿಯೇಟ್ ಆದರೆ ಎಲ್ಲ ವ್ಯಾಜ್ಯಗಳಿಗೆ ದಾರಿ ಆಗುತ್ತೆ. ಕಳೆದೋದಾಗ ವ್ಯಾಜ್ಯ ಬರುತ್ತೆ ಅಥವಾ ಏನು ದಾಖಲೆ ಕಳೆದೋಗಿದೆ ಅಂತ ಬರುತ್ತೆ. ಸೊ ಇದು ಯಾವುದು ನಾಳೆ ಅವರಿಗೆ ಒಂದು ಚೂರು ಕೂಡ ಗೊಂದಲಕ್ಕೆ ಮತ್ತೆ ಸಿಕ್ಕಾಕೋಬಾರ್ದು. ಜೀವನದಲ್ಲಿ ಕೊಟ್ಟ ಮೇಲೆ ನೆಮ್ಮದಿ ಇರಬೇಕು. ಅವ್ರಿಗೆ ಕ್ರಯ ಮಾಡಿಕೊಡ್ತಾ ಇದ್ದೇವೆ. ರಿಜಿಸ್ಟ್ರ್ ಆಫೀಸಲ್ಲಿ ತಹಶೀಲ್ದಾರ್ ಕಡೆಯಿಂದ ಅವರಿಗೆ ಕ್ರಯ ಮಾಡಿಕೊಡ್ತೀವಿ. ಅದು ಪರ್ಮನೆಂಟ್ ದಾಖಲೆ ಇರುತ್ತೆ, ಕಳೆದೋಗೋದಿಲ್ಲ. ಅದೂ ಸಾಲದು ಅಂಥೇಳಿ ನೋಂದಣಿ ಆಗಿದ್ದನ್ನು ನಾವೇ ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಪುಷ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅವರಿಗೆ ಈ ಸ್ವತ್ತು ಅಂಥೇಳಿ ಪಕ್ಕ ಖಾತೆಯನ್ನು ಕೂಡ ಖಾತೆಯನ್ನು ಮಾಡಿಕೊಡ್ತಾ ಇದ್ದೀವಿ ಅವರಿಗೆ. ಸೊ ಇಷ್ಟು ನಾವೇ ಮಾಡ್ತಾ ಇದ್ದೀವಿ. ಅವ್ರು ಏನು ಅವ್ರು ಬರೀ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಬಂದು ಕ್ರಯ ಮಾಡಿಸ್ಕೋಬೇಕಷ್ಟೇ, ಬಿಟ್ಟರೆ ಇನ್ನೆಲ್ಲ ನಾವೇ ಮಾಡಿ ಎಂಡ್ ಟು ಎಂಡ್ ಪಕ್ಕ. ನೀವು ನಾಳೆ ಎಂಥ ಚಾರ್ಲ್ಸ್ ಶೋಭರಾಜ್ ಅಂತಹ ಕ್ರಿಮಿನಲ್ ಬಂದು ಮಾಸ್ಟರ್ ಮೈಂಡ್ ಮಾಡಿದರೂ ಕೂಡ ಒಬ್ಬರನ್ನೂ ಅಲ್ಗಾಡ್ಸೋಕೆ ಆಗಬಾರ್ದು, ಒಬ್ರಿಗೂ ತೊಂದರೆ ಆಗಬಾರ್ದು, ಮತ್ತೆ ತಿರುಗಿ ಸರ್ಕಾರದ ಕಚೇರಿಗೆ ಅಲಿಬಾರ್ದು. ಅಷ್ಟು ಅವ್ರಿಗೆ ಕೊಟ್ಟ ಮೇಲೆ ಪಕ್ಕ ನೆಮ್ಮದಿಯನ್ನು ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಆದರೆ ಇದು ಹೇಳಿ ಇನ್ನೂ ಆಗದೇ ಇರೋದನ್ನು ನಾನೇ ಹೇಳಬೇಕು. ಯಾಕಂದರೆ ಬರೀ ಆಗಿರೋದೇ ನನ್ನ ಪ್ರಕಾರ ಇನ್ನೂ ಕೂಡ ಸುಮಾರು ತಾಂಡ ಆಡಿ ಹಟ್ಟಿಗಳು ಇದರೊಳಗಡೆ ಬಂದಿಲ್ಲ. ಓಕೆ, ನಾನು ಅವರಿಗೆಲ್ಲ ಜೂನ್ 30 ಡೆಡ್ಲೈನ್ ಕೊಟ್ಟಿದ್ದೀನಿ. ಈಗ 3600 ನಾವು ಗುರುತಿಸಿದ್ದೇವೆ. ಬಹುಶಃ ಗುರುತಿಸದೇ ಇರೋದು ಇನ್ನೂ ಒಂದು 500,000 ಇದ್ದಾವೆ ರಾಜ್ಯದಲ್ಲಿ. ಸೊ ಇಷ್ಟನ್ನು ಕೂಡ ನಾವು ಗುರುತಿಸಬೇಕು. ಅವುಗಳನ್ನು ಕಂದಾಯ ಗ್ರಾಮ ಮಾಡಲಿಕ್ಕೆ ನಾವು ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕು ನನಗೆ ಅಂಥೇಳಿ ಎಲ್ಲ ಜಿಲ್ಲೆಗಳವರೆಗೂ ಸೂಚನೆ ಕೊಟ್ಟಿದ್ದೇನೆ. ನಾನು 2 ವರ್ಷದಿಂದ ಕ್ಯಾಂಪೇನ್ ಮೋಡಲ್ಲಿ ಮಾಡಿ ಈಗ 1 ಲಕ್ಷ ರೆಡಿ ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ ಇನ್ನೊಂದು 20-30 ಸಾವಿರನೂ ಕೂಡ ಆಗುತ್ತೆ. ಇದಲ್ಲದೆ ಬಹುಶಃ ನನ್ನ ಪ್ರಕಾರ ಇನ್ನೂ ಒಂದು 30-40 ಸಾವಿರ ಬಿಟ್ಟೋಗಿದ್ದಾರೆ. ಆ ಬಿಟ್ಟೋಗಿರೋರನ್ನೂ ಹುಡುಕಿ ಮಾಡಿ ಕೊಟ್ಟೇ ತೀರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮದು ಸಂಕಲ್ಪ ಇದೆ. ಅದನ್ನು ಮಾಡ್ತೇವೆ, ಇಲ್ಲಿಗೆ ಮುಗಿಸೋದಿಲ್ಲ ನಾವು. ಅದೆಲ್ಲವೂ ಇದೇ ತಮ್ಮ ಸರ್ಕಾರ ಅವಧಿಯಲ್ಲಿ ಮುಗಿಯುತ್ತಾ ಹೇಗೆ? ಸರ್ಕಾರದ ಅವಧಿ ಅಲ್ಲ, ನನಗೆ ಈ ಸೆನ್ಸಸ್ ಒಂದು ಬರ್ತಾ ಇದೆ ಮಧ್ಯದಲ್ಲಿ. ಸೆನ್ಸಸ್ ಬಂದಾಗ ಈ ಕೆಲಸ ನಿಂತೋಗ್ಬಿಡುತ್ತೆ. ಆ ಸೆನ್ಸಸ್ ಏನಾದರೂ ಮಧ್ಯ ಅಡ್ಡ ಬರಲಿಲ್ಲ ಅಂದರೆ 6 ತಿಂಗಳ ಒಳಗಡೆ ಮುಗಿಸ್ತಿರ್ಬೇಕು ಅಂತ ನಮ್ಮದು ಸಂಕಲ್ಪ ಇದೆ. ಸರ್, ಈಗ 1 ಲಕ್ಷ ಫಲಾನುಭವಿಗಳ ಕುಟುಂಬಗಳಿಗೆ ತಾವು ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದೀರಿ. ಇದು ಒಂದು ಕರ್ನಾಟಕದ ರಾಜಕಾರಣದ ಅಥವಾ ಚರಿತ್ರೆಯಲ್ಲಿ ಒಂದು ದಾಖಲೆ ಆಗುತ್ತೆ. ಸೊ ಈಗ ತಮ್ಮ ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇದೆ. ಅದು ಒಂದು ಸಾಧನಾ ಸಮಾವೇಶ ಅಂತ ತಾವು ಒಂದು ಹೆಸರು ಕೊಟ್ಕೊಂಡಿದ್ದೀರಿ ಸರ್ಕಾರದ ಅಧಿಕೃತವಾಗಿ. ಸೊ ಈ ಸಾಧನಾ ಸಮಾವೇಶಕ್ಕೆ ಕಂದಾಯ ಇಲಾಖೆ ಒಂದು ರೀತಿ ಕಳಶಪ್ರಾಯವಾಗಿ ಕೆಲಸ ಮಾಡಿದೆ ಅಂತ ತಮಗನಿಸ್ತಾ ಹೇಗೆ? ನಮ್ಮದು 20ನೇ ತಾರೀಕು ಆಗ್ತಾ ಇರುವಂಥ ಕಾರ್ಯಕ್ರಮದ ಹೆಸರು ಸಮರ್ಪಣೆ ಸಂಕಲ್ಪ. ಸಮರ್ಪಣೆ ಸಂಕಲ್ಪ ಏನು ಅರ್ಥ ಇದು ಅಂತ ತಾವು ಕೇಳ್ಬೋದು. 2 ವರ್ಷದ ಜನಪರ ಸೇವೆಯ ಸಮರ್ಪಣೆ, ಮುಂದಿನ 3 ವರ್ಷ ಮತ್ತಷ್ಟು ಜನಪರ ಸೇವೆಗೆ ಸಂಕಲ್ಪ. ಇದು ನಮ್ಮ ಕಾರ್ಯಕ್ರಮದ ಧ್ಯೇಯೋದ್ದೇಶ. 2 ವರ್ಷ ಮಾಡಿರೋ ಸರ್ವಿಸನ್ನು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದರಿಂದ ಉತ್ತೇಜನ ತಗೊಂಡು ಇನ್ನಷ್ಟು ಜನಪರಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಖಂಡಿತ ತಾವು ಹೇಳಿದಾಗೆ ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 1 ಲಕ್ಷ ಕುಟುಂಬಗಳಿಗೆ ಬದುಕಿಗೆ ನೆಮ್ಮದಿ, ಬದುಕಿಗೆ ಗ್ಯಾರಂಟಿ. ಯಾಕೆಂದರೆ ಅವ್ರ ಮನೆಗೊಂದು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ನೀವು ಸೂರಿಗೆ ಗ್ಯಾರಂಟಿ ಇಲ್ಲ ಅಂದಮೇಲೆ ಅನಿಶ್ಚಿತತೆಯ ಬದುಕಬೇಕಾದ್ರೆ ಇರೋ ವಾಸದ ಮನೆಗೆ ಗ್ಯಾರಂಟಿ ಇಲ್ಲ ಅಂದರೆ ಬದುಕಿಗೆ ಏನು ಗ್ಯಾರಂಟಿ? ಈಗ ವಾಸದ ಮನೆಗೆ ಒಂದು ಪಕ್ಕ ಹಕ್ಕುಪತ್ರ ಕೊಡೋದರ ಮುಖಾಂತರ ಬದುಕಿಗೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಇದಕ್ಕಿಂತ ನಾವು ಇನ್ನೂ ಏನು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಜನಗಳಿಗೆ? ಅದನ್ನು 2ನೇ ವರ್ಷದ ದಿನ ಜನಗಳಿಗೆ ಸಮರ್ಪಣೆ ಮಾಡೋದೇ ಒಂದು ನಮಗೆ ಸಿಕ್ಕಿರುವಂಥ ಸೌಭಾಗ್ಯ. ಜನ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಬಳಸ್ಕೊಂಡು ಇದನ್ನು ಜನಗಳಿಗೆ ಸಮರ್ಪಣೆ ಮಾಡೋದರ ಮುಖಾಂತರ 2 ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸೊ 2ನೇ ವರ್ಷದ ಕಾರ್ಯಕ್ರಮ ನಮ್ಮ ತುತ್ತೂರಿ ಊದೋ ಕಾರ್ಯಕ್ರಮ ಅಲ್ಲ. ನಮಗೆ ನಾವೇ
ಕೇಕ್ ಕಟ್ ಮಾಡ್ಕೊಳ್ಳೋ ಕಾರ್ಯಕ್ರಮ ಅಲ್ಲ. 1,00,000 ಕುಟುಂಬಗಳಿಗೆ ನಮ್ಮ ಸೇವೆಯನ್ನು ಅರ್ಪಣೆ ಮಾಡುವುದರ ಮುಖಾಂತರ ಅರ್ಥಪೂರ್ಣವಾಗಿ 2ನೇ ವರ್ಷದ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದೆ ಇದರಿಂದ ಯಾಕೆ ಮಾಡ್ತಾ ಇದ್ದೇವೆ, ಇದರಿಂದ ಮಾಡಿರೋ ಕೆಲಸದ ಬಗ್ಗೆ ನಮಗೂ ಒಂದು ಉತ್ತೇಜನ ಸಿಕ್ಕಿದರೆ ಇನ್ನಷ್ಟು ಇಂತಹ ಕೆಲಸ ಮಾಡಲಿಕ್ಕೂ ನಮಗೆ ಸ್ಫೂರ್ತಿ ಆಗ್ತದೆ. ಜೊತೆಗೆ ನೀವು ಹೇಳಿದಾಗೆ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇಡೀ ಸಂಪುಟ ನಮ್ಮ ಇಲಾಖೆಗೆ ಕೊಟ್ಟಿರೋದು ನಿಜವಾಗಿ ನಮಗೆ ಒಂದು ಹೆಮ್ಮೆಯ ವಿಷಯ. ಖಂಡಿತವಾಗಿ ಎಲ್ಲೋ ಒಂದು ಕಡೆ ನಾವೇನು ಸರ್ಕಾರದ ಕಳಶ ಅಲ್ಲ, ಆದರೂ ಕೂಡ ಅಂಥ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ಭಾಳ ಒಂದು ಉತ್ಸುಕತೆ ಇದೆ. ಸರ್ಕಾರದ ಇಂಥ ಒಂದು ಮಹತ್ವ ಕಾರ್ಯಕ್ರಮ ನಮ್ಮ ಇಲಾಖೆಗೆ ಕೊಟ್ಟು ಇಡೀ ಸರ್ಕಾರ ನಡೆಸ್ಕೊಡ್ತಾ ಇರೋದು ನಮ್ಮ ಇಲಾಖೆಗೆ ಖಂಡಿತ ಒಂದು ಗೌರವ ಮತ್ತು ಹೆಮ್ಮೆಯ ವಿಷಯ. ನಮಗೂ ಕೂಡ ಖುಷಿ ಇದೆ, ಜನರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಲಿಕ್ಕೆ ಆಗ್ತಾ ಇದೆಯಲ್ಲ ಅನ್ನುವಂಥ ಖುಷಿ ನಮಗೂ ಇದೆ. ಸರ್, ಈಗ ನಾನು ಮುಖಸ್ತುತಿಗೆ ಮಾತನ್ನು ಹೇಳಲ್ಲ. ಸಾರ್ವಜನಿಕ ವಲಯದಲ್ಲಿ ತಮ್ಮ ಬಗ್ಗೆ ಒಂದು ವಿಶೇಷವಾದ ಒಂದು ಮಾತು ಸದಾ ಚಾಲ್ತಿಯಲ್ಲಿರುತ್ತೆ. ಭಾಳ ಕ್ರಿಯಾಶೀಲವಾಗಿರುವಂತಹ ವ್ಯಕ್ತಿ ಮತ್ತು ಯಾವುದೇ ಇಲಾಖೆ ಕೊಟ್ಟರೂ ಕೂಡ ಅದನ್ನು ದಕ್ಷತೆಯಿಂದ ನಿಭಾಯಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಜನಸಾಮಾನ್ಯರಲ್ಲಿ ಖಂಡಿತ ಇದೆ. ಸೊ ಇಂಥ ಹೊತ್ತಲ್ಲಿ ಈ ಸರ್ಕಾರದ ಸಾಧನೆಯ ಅಥವಾ ಕಂದಾಯ ಇಲಾಖೆಯ ಸಾಧನೆಯ ಅಂತ ಇದು ನೋಡಿ, ಇದು ಸರ್ಕಾರದ ಸಾಧನೆ. ಇದು ಅಲ್ಲಿಗೆ ಇದೊಂದೇ ಸಾಧನೆ ಅಂತಲ್ಲ, ಬೇರೆ ಇಲಾಖೆಗಳದ್ದು ಇದೆ. ಬಹುಶಃ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಬರುವ 1 ತಿಂಗಳಿನಲ್ಲಿ ಬೇರೆ ಬೇರೆ ಇಲಾಖೆಯಿಂದನೂ ಕೂಡ ಅವರು ಮಾಡಿರುವಂಥ ಕೆಲಸಗಳನ್ನು ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮಗಳು ಮುಂದಿನ 1 ತಿಂಗಳಲ್ಲಿ ನಾವು ಮಾಡುವಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಇದು ನಾನು ಸರ್ಕಾರದ ಅವಿಭಾಜ್ಯ ಅಂಗ. ಸರ್ಕಾರ ನಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯ? ಎಲ್ಲರೂ ಮುಖ್ಯಮಂತ್ರಿಗಳ ಪ್ರೇರಣೆಯಿಂದನೇ ನಾವು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಸಂಪುಟ ಸಹೋದ್ಯೋಗಿಗಳ ಸಹಕಾರ ಇದೆ. ಈ ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ಮ ಶಾಸಕರುಗಳು ಎಲ್ಲ ಮಂತ್ರಿಗಳು ಸಹಕಾರ ಇಲ್ಲದೆ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಒಟ್ಟಾರೆ ಇದು ನಮ್ಮದು ಪ್ರಮುಖ ಪಾತ್ರ ಇದೆ. ಆದರೆ ನಾವು ಕೂಡ ಈ ಕುಟುಂಬದ ಸದಸ್ಯರಾಗಿ ಮಾಡ್ತಾ ಇದ್ದೇವೆ ಬಿಟ್ಟರೆ ನಾವೇನು ಈ ಪ್ರತ್ಯೇಕವಾಗಂತೂ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಟ್ಟಾರೆ ನಮ್ಮ ಸರ್ಕಾರದ ಸಾಧನೆ. ಸೊ ತಮ್ಮ ಮಾತಿನ ಹಿಂದೆ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣೆ ತಾವು ಮಾತಾಡ್ತಾ ಇರೋದ್ರಿಂದ ಒಂದು ದೊಡ್ಡ ಜನಪರವಾಗಿರುವಂತಹ ಒಂದು ಕಾಳಜಿ ಎದ್ದು ಕಾಣುತ್ತೆ. ಸೊ ತಮ್ಮದೇ ಸರ್ಕಾರ ಒಂದು ಈ ಕಾಯ್ದೆಗೆ ತಿದ್ದುಪಡಿ ತಂದು ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ನಿರ್ಧರಿಸಿದಾಗ ಇಷ್ಟು ವಿಳಂಬ ಆಯಿತು. ಮತ್ತು BJP ಗೌರ್ಮೆಂಟ್ ಬಂತು, ಈಗ ತಮ್ಮ ಗೌರ್ಮೆಂಟ್ ಬಂದಿದೆ. ಸೊ ಇದು ಯಾಕೋ ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ ತಮ್ಮ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚು ಅವಧಿ ಸರ್ಕಾರ ನಡೆಸಿದ್ರೂ ಕೂಡ ಇದು ಡಿಲೇ ಆಯಿತು ಅಂತ ತಮಗೆ ಅನಿಸಿದೆಯಾ, ಹೇಗೆ? ನೋಡಿ, ಇದು ನಾನು ರಾಜಕೀಯ ಬರೋದಕ್ಕೆ ಮೊದಲು ನಾನು ಕೇಳ್ತಾ ಇದ್ದೆ, ಇವೆಲ್ಲ ದಾಖಲೆ ರಹಿತ ಗ್ರಾಮಗಳು ದಾಖಲೆ ಆಗಬೇಕು ಅಂತ ಕೂಗು ಬಹುಶಃ 30 ವರ್ಷದಿಂದ 40 ವರ್ಷದಿಂದ ಇದೆ. ನನ್ನ ಪ್ರಕಾರ ರಾಜಕೀಯಕ್ಕೆ ಬರೋಕ್ಕೆ ಮೊದಲು ಇತ್ತು. ಆದರೆ ಇದಕ್ಕೆ ಕಾನೂನಾತ್ಮಕವಾಗಿ ಮಾಡೋದು ಬಹಳ ಜಟಿಲ. ಎಲ್ಲರೂ ಕೂಡ ವಿಚಾರ ಮಾಡಿ ಇದು ಮಾಡೋದು ಭಾಳ ಕಷ್ಟ ಅಂಥೇಳಿ ಮುಂದಕ್ಕೆ ಹಾಕ್ಕೊಳ್ತಾನೆ ಬಂದರು. 2016ರಲ್ಲಿ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ರೈತರು ಒಂದು ವಿಷಯದಲ್ಲಿ ಪ್ರವಾಸ ಹಾಕ್ಕೊಂಡಿದ್ದಾಗ ಅನೇಕ ಜನ ಈ ತಾಂಡ ನಿವಾಸಿಗಳು, ಹಟ್ಟಿಗಳ ನಿವಾಸಿಗಳು ಅವ್ರನ್ನ ಭೇಟಿಯಾಗಿ, ಏನು ಸ್ವಾಮಿ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಒಂದು ಶಾಶ್ವತ ಪರಿಹಾರ ಕೊಡ್ತೀರಾ ಇಲ್ವಾ ಅಂತ ಕೇಳಿದಾಗ ರಾಹುಲ್ ಗಾಂಧಿಯವರು ಒಂದು ತೀರ್ಮಾನ ತಗೊಂಡು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವರಿಬ್ಬರು ಘೋಷಣೆ ಮಾಡಿದರು, ಇಲ್ಲ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಟ್ಟೇ ಕೊಡ್ತೀವಿ ಅಂತ. ಆವಾಗ ಇದಕ್ಕೊಂದು ಕಾನೂನು ಮಾಡೋದಕ್ಕೆ ಒಂದು ತಂಡ ಮಾಡಿ ಅವರಿಂದ ರೆಕಮೆಂಡೇಶನ್ ತಗೊಂಡು ತಿದ್ದುಪಡಿ ಮಾಡಿದ್ದು. ಹಿಂದೆ ಯಾಕೆ ಮಾಡಲಿಲ್ಲ? ಒಳ್ಳೆ ಪ್ರಶ್ನೆನೇ. ಆದರೆ ಕಾನೂನಲ್ಲಿ ಮಾಡೋಕ್ಕಾಗೋದಿಲ್ಲ ಇದನ್ನು ಅಂತ ಒಂದು ಹಿಂದೆ ಎಲ್ಲ ಚರ್ಚೆ ಆದಾಗ, ಹಾಗಾದರೆ ಇವಾಗ ಹೆಂಗಾಯಿತು ಅಂತಲೂ ತಾವು ಕೇಳ್ಬೋದು. ಏನೋ ಒಂದು ಕಾಲ ಕೂಡಿ ಬರಬೇಕು ಎಲ್ಲದಕ್ಕೂ ಅಂತ ಹೇಳ್ದಂಗೆ ಆವತ್ತಿನ ದಿನ ರಾಹುಲ್ ಗಾಂಧಿಯವರ ಒಂದು ನಿರ್ದೇಶನ, ಸಿದ್ದರಾಮಯ್ಯನವರ ಸಂಕಲ್ಪ, ಅದರ ಪ್ರತಿಫಲವಾಗಿ ಇವತ್ತು ಈ ಗ್ರಾಮಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗ್ತಾ ಇದೆ. ಒಟ್ಟಾರೆ ಒಳ್ಳೆಯ ಮನಸ್ಸುಗಳ ಇಚ್ಛಾಶಕ್ತಿ ಇದಕ್ಕೆ ಕಾರಣ ಆಗಿದೆ. ನಿಜ, ಇಚ್ಛಾಶಕ್ತಿ ಅಂತೂ ಬೇಕು. ಮಾಡಬೇಕು ಅಂದರೆ ಏನೋ ಒಂದು ಪರಿಹಾರ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಇದು ರಾಹುಲ್ ಗಾಂಧಿ ಅವ್ರನ್ನ ಹೆಸರನ್ನು ತಾವು ಹೇಳಿ ತಂದಿದ್ದಕ್ಕೆ ನಾ ಕೇಳ್ತಾ ಇರೋದು. ಸೊ ಇತ್ತೀಚೆಗೆ ರಾಹುಲ್ ಗಾಂಧಿಯವರ ವ್ಯಕ್ತಿತ್ವ ತುಂಬ ಏರುಗತಿಯಲ್ಲಿನೇ ಹೋಗ್ತಾ ಇದೆ. ಎಷ್ಟೋ ಮಂದಿ ಅವರನ್ನು ಅವಹೇಳನಕಾರಿಯಾಗಿ ಮಾತಾಡಿದವರು ಕೂಡ ತಮ್ಮ ಮನಸ್ಸೊಳಗಡೆ ಆದರೂ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಿದ್ದಾರೆ ಅವ್ರ ಮಾತುಗಳ ಬಗ್ಗೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಆಗ್ತಾರಾ ಸರ್?
ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಡಿ, ದೇಶಕ್ಕೆ ನನ್ನ ಪ್ರಕಾರ ಒಳ್ಳೆ ಒಂದು ಶಕ್ತಿ. ಯಾಕೆ ಅಂದರೆ ನೋಡಿ, ಅವರ ಗುಣ ಮತ್ತು ಅವರ ಪ್ರಾಮಾಣಿಕತೆ ಮತ್ತು ಬಡವರ ಪರ ಇರುವಂತಹ ಕಾಳಜಿ, ಇದು ನಿಷ್ಕಲ್ಮಶ. ಅವರ ಪ್ರಾಮಾಣಿಕತೆ ಆಗಲಿ, ಬಡವರ ಪರ ಇರುವಂಥ ಕಾಳಜಿ, ಇದನ್ನಂತೂ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ್ ಜೋಡೋದಲ್ಲಿ ತುಂಬ ಅರ್ಥಗರ್ಭಿತ. ಭಾರತ್ ಜೋಡೋಲ್ಲೂ ಅಷ್ಟೇ, ಬೇರೆ ಸಂದರ್ಭಗಳಲ್ಲೂ ಅಷ್ಟೇ. ಅವರು ಈ ದೇಶದ ಜನಸಾಮಾನ್ಯರು, ಬಡವರು ಅಂದರೆ ಸಾಮಾನ್ಯ ಜನ, ಶ್ರೀಸಾಮಾನ್ಯರ ಬಗ್ಗೆ ಅವ್ರಿಗೆ ಇರುವಂಥ ಕಾಳಜಿ, ಅದು ಇಡೀ ದೇಶಕ್ಕೆ ಒಂದು ಆಸ್ತಿ ಅಂತ ನಾನು ಹೇಳ್ಬೋದು. ಕೆಲವರು ಅವರು ಆಡಳಿತದ ಬಗ್ಗೆ ಕೆಲವರು ಒಪ್ಬೋದು, ಬಿಡ್ಬೋದು. ಆದರೆ ಜನರ ಪರವಾದಂಥ ಧ್ವನಿಯಾಗಿ ಅವರು ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅತ್ಯಂತ ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತಾರಲ್ಲ, ಮನಸ್ಸಿನಲ್ಲಿ ಒಂದು ಚೂರು ಕೂಡ ಕಲ್ಮಶ ಇಲ್ಲದೆ ಶುದ್ಧ ಮನಸ್ಸನ್ನು ಹೊಂದಿದ್ದಾರೆ. ಅದು ಬಹುಶಃ ಈ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಂದು ಆಸ್ತಿ ಅವರು. ಸೊ ಅದು ಎಲ್ಲ ಒಂದು ಕಡೆ ನಮಗೆ ಮೋಟಿವೇಶನ್, ನಮಗೂ ಕೂಡ. ಯಾಕಂದರೆ ಅವರು ಅಷ್ಟು ನಿಸ್ವಾರ್ಥವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡಿಬೇಕು ಅಂತಂದರೆ ದಿನಾ ಜನಗಳ ಜೊತೆ ಓಡಾಡಿಕೊಂಡು ಬಡವರು, ಬಗ್ಗರು, ಹಮಾಲರು ತಗೊಳ್ಳಿ, ಅಥವಾ ಯಾರೋ ರೈಲ್ವೆಯಲ್ಲಿ ಕೆಲಸ ಮಾಡೋರು ತಗೊಳ್ಳಿ, ಕಸೂತಿ ಮಾಡೋರು ತಗೊಳ್ಳಿ, ಇಂಥವ್ರ ಜೊತೆಗೆ ದಿನಾ ಅವರು ಸಮಯ ಕಳಿಬೇಕು, ಅವ್ರ ಸಮಸ್ಯೆ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅವರ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ, ಅದು ಈ ದೇಶಕ್ಕೆ, ಜನಸಾಮಾನ್ಯರಿಗೆ ಅವರ ಧ್ವನಿ ರಾಹುಲ್ ಗಾಂಧಿಯಾಗಿ ನಮಗೂ ಕೂಡ ಅವರು ಸ್ಫೂರ್ತಿಯಾಗಿದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರದ ಜನಗಣತಿ ಮತ್ತು ಜಾತಿಗಣತಿ ನಿರ್ಧಾರದ ಹಿಂದೆ ರಾಹುಲ್ ಗಾಂಧಿಯವರ ಒತ್ತಡ ಅಥವಾ ಅವರ ಹೋದ ಕಡೆಯಲ್ಲೆಲ್ಲ ಹೇಳಿದ ಕೇಂದ್ರ ಸರ್ಕಾರದ ಬಗ್ಗೆ, ಅಂದರೆ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಿದ ರೀತಿ, ಇದೆಲ್ಲವೂ ಕೂಡ ಕಾರಣ ದೊಡ್ಡ ಪ್ರಮಾಣ. ಇವತ್ತೇನಾದರೂ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಒಂದು ಜಾತಿವಾರು ಜನಗಣತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಏಕೈಕ ವ್ಯಕ್ತಿ ಕಾರಣ ರಾಹುಲ್ ಗಾಂಧಿಯವರು. ಇದನ್ನು ಅವರು ಕಳೆದ 5-6 ವರ್ಷಗಳಿಂದ ಪ್ರತಿನಿತ್ಯ ಸತತವಾಗಿ ಕೇಂದ್ರ ಸರ್ಕಾರ ಒಪ್ಪೋವರೆಗೂ ಕೂಡ ಬಿಡದೆ ಛಲದಂಕ ಮಲ್ಲನಂತೆ ನಿತ್ಯ ಇದನ್ನು ಹೋರಾಟ ಮಾಡಿದಂಥವರು ರಾಹುಲ್ ಗಾಂಧಿಯವರು. ಇದೇ BJPಯವರು ಬಟೆಂಗೆ ತೋ ಕಟೆಂಗೆ ಅಂಥೇಳಿ ಅದನ್ನೇ ಇದರ ವಿರೋಧ ಮಾಡ್ಕೊಂಡು ಬಂದರು, ಹೆಜ್ಜೆಗೆ ವಿರೋಧ ಮಾಡಿದರು, ಇದನ್ನು ನಾವು ಗಣತಿ ಮಾಡೋದಿಲ್ಲ ಅಂಥೇಳಿ. ಆದರೆ ಇವತ್ತು ಅದೇ BJPಯವರು ಒಪ್ಪಿಕೊಳ್ಳಬೇಕಾದಂಥ 180 ಡಿಗ್ರಿ ಟರ್ನ್ ಆಗಿದ್ದಾರೆ. ಅಂದರೆ ಅವ್ರನ್ನ BJPಯವರನ್ನು ಹಿಂಗೆ ಟರ್ನ್ ಮಾಡಿದಂಥವರು ರಾಹುಲ್ ಗಾಂಧಿಯವರು. ಅವರ ಹೋರಾಟಕ್ಕೆ ಸಿಕ್ಕ ಜಯ ಇದು ಅಂತ ಹೇಳ್ಬೋದು. ಮತ್ತು ಈ ಕಂದಾಯ ಗ್ರಾಮದ ಹಕ್ಕುಪತ್ರ ವಿತರಣೆ ವಿಷಯಕ್ಕೆ ಬರೋಣ. ಸೊ ತಾವು ಆಗಲೇ ಗುರುತಿಸಿದ್ರಿ, ತಳ ಸಮುದಾಯಗಳ ಬಹಳಷ್ಟು ಲಂಬಾಣಿ ಆಗ್ಬೋದು, ತಾಂಡ ಆಗ್ಬೋದು, ಗೊಲ್ಲ ಆಗ್ಬೋದು, ಬೋವಿ ಆಗ್ಬೋದು, ಈ ಎಲ್ಲ ನಾಯಕ, ಈ ಎಲ್ಲ ಸ್ಥಳ ಸಮುದಾಯಗಳಿಗೆ ಹಕ್ಕುಪತ್ರ ವಿತರಣೆ ಜೊತೆಗೆ ಯಾವ ರೀತಿ ಮೂಲ ಸೌಲಭ್ಯಗಳು ಅವರಿಗೆ ಸಿಗ್ತವೆ ಅಂತ ಏನಾಗುತ್ತೆ, ಈಗ ಈಚೆಗೆ ಸ್ವಲ್ಪ ಸುಧಾರಿಸಿದೆ. ಆದರೆ ನೀವು 10-12 ವರ್ಷದ ಹಿಂದೆ ಪರಿಸ್ಥಿತಿ ನೋಡಿದರೆ ಇವೆಲ್ಲ ಜನವಸತಿ ಪ್ರದೇಶಗಳು ಗ್ರಾಮ ಅನ್ನುವಂಥ ಅಧಿಕೃತ ಸ್ಥಾನಮಾನ ಇಲ್ಲದೇ ಇದ್ದಿದ್ದರಿಂದ ಅಲ್ಲಿ ಸರಿಯಾಗಿ ಅವರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಕುಡಿಯೋ ನೀರು ಕೊಡಬೇಕಾದ್ರೂ ಪ್ರಾಬ್ಲಮ್ ಇತ್ತು, ರೋಡ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಇತ್ತು, ಕರೆಂಟ್ ಕೊಡೋದಕ್ಕೆ ಪ್ರಾಬ್ಲಮ್ ಇತ್ತು, ಪ್ಲಸ್ ಅವ್ರಿಗೆ ಮನೆಗೆ ಸೈಟ್ಗೆ ಸರ್ಕಾರದಿಂದ ಮನೆ ಹಾಕ್ಕೊಡ್ಬೇಕಾದ್ರೆ ಪ್ರಾಬ್ಲಮ್ ಇತ್ತು. ನಾವೇನು ಆಶ್ರಯದಲ್ಲಿ ಮನೆ ಕೊಡ್ತೇವೆ, ಆ ಮನೆ ಹಾಕಬೇಕಾದ್ರೂ ಪ್ರಾಬ್ಲಮ್. ಯಾಕಂದರೆ ಆ ಜಾಗಕ್ಕೆ ಅವ್ರಿಗೆ ಏನು ದಾಖಲೆ ಇರಲಿಲ್ಲ. ಸೊ ಅವ್ರು ಕಟ್ಕೊಂಡಿದ್ದ ಮನೆ ಅನಾಥರೈಸ್ಡ್ ಆಗಿತ್ತು. ಆ ಮನೆ ಬಿದ್ದರೆ ಆ ಮನೆಗೆ ಪರಿಹಾರನೂ ಸಿಗ್ತಾ ಇರಲಿಲ್ಲ. ಸೊ ಈ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಸೊ ಹಾಗಾಗಿ ಇವತ್ತು ನಾವು ಅದಕ್ಕೆ ಒಂದು ಅಧಿಕೃತ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡುವುದರಿಂದ ಬೇರೆ ಗ್ರಾಮಕ್ಕೆ ಸಿಗುವಂಥ ಎಲ್ಲ ಸೌಲಭ್ಯನೂ ಇಲ್ಲಿ ಸಿಗುತ್ತೆ. ಜೊತೆಗೆ ಅವ್ರ ಮನೆಗೆ ನಾವು ಹಕ್ಕುಪತ್ರ ಕೊಡೋದ್ರಿಂದ, ಪಕ್ಕಾ ಪಂಚಾಯಿತಿಯಲ್ಲಿ ಖಾತೆ ಮಾಡಿಕೊಡೋದ್ರಿಂದ ಅವರಿಗೆ ನಾಳೆ ಬ್ಯಾಂಕಲ್ಲಿ ಸಾಲನೂ ತಗೋಬೋದು, ಈ ಸೈಟನ್ನು, ಮನೆಯನ್ನು ಮಾರಾಟನಾದರೂ ಮಾಡ್ಬೋದು, ಅಥವಾ ಇದನ್ನು ಯಾವುದೇ ಒಂದು ಪ್ಲೆಡ್ಜ್ ಮಾಡ್ಬೋದು, ಇನ್ನೊಬ್ಬರಿಗೆ ಮಕ್ಕಳಿಗೆ ಅವರು ಭಾಗ ಮಾಡಿಕೊಡ್ಬೋದು,
ಮಕ್ಕಳಿಗೆ ವರ್ಗ ಮಾಡಿಕೊಡ್ಬೋದು. ಸೊ ಈ ರೀತಿಯಾಗಿ ಸಂಪೂರ್ಣ ಹಕ್ಕು ಅವರಿಗೆ ಸಿಗುತ್ತೆ. ಕೆಲವರು ಪಂಚಾಯಿತಿಯಲ್ಲಿ ಇದಕ್ಕೆ 9, 11 ಅಂತ ಒಂದು ಮಾಡಿಸ್ಕೊಂಡವ್ರೆ, ಬಟ್ ಅದೆಲ್ಲ ಇಲ್ಲೀಗಲ್ಲು. ಅವರು ಕಾನೂನಲ್ಲಿ ಅವ್ರಿಗೆ ಪಕ್ಕ ಈ ಖಾತೆ ಕೊಡೋಕ್ಕೂ ಬರೋದಿಲ್ಲ. ಆದರೆ ಈಗ ನಾವು ಕೊಡ್ತಕ್ಕಂಥ ದಾಖಲೆಯಿಂದ ಅವ್ರಿಗೆ 100ಕ್ಕೆ 99 ಅಲ್ಲ, 100ಕ್ಕೆ 100 ಪಕ್ಕ ದಾಖಲೆ ಅವ್ರ ಮನೆಗೆ ಸಿಗುತ್ತೆ, ಅವ್ರ ಕುಟುಂಬಕ್ಕೆ ಸಿಗುತ್ತೆ. ಸೊ ಇದ್ರ ಜೊತೆಗೆ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಅವ್ರಿಗೆ ಈಗ ಯಾರು ಇಷ್ಟು ದಿನ 10 ವರ್ಷದಿಂದ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರೂ ಕಾನೂನನ್ನು ಇದ್ದರೂ ಕೂಡ ಕಾನೂನು ವಿರುದ್ಧವಾಗಿ ಸ್ವಲ್ಪ ಸೌಲಭ್ಯಗಳು ಕೊಟ್ಬಿಟ್ಟಿದ್ದಾರೆ. ಆದರೆ ಇನ್ಮೇಲೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಅಧಿಕೃತ ಈಗೇನಾಗುತ್ತೆ, ನಿಮ್ಗೊಂದು ಮನೆ ಹಾಕ್ಕೊಡ್ಬೇಕು ನಾನು. ನೀವು ಎಲ್ಲೋ ಒಂದು ಹಟ್ಟಿಯಲ್ಲಿ ವಾಸ ಮಾಡ್ತಾ ಇದ್ದೀರಿ, ನಿಮಗೆ ಆ್ಯಕ್ಚುಲಿ ಆ ಮನೆಗೆ ದಾಖಲೆ ಇಲ್ಲ, ಆಯಿತಾ? ಆದರೆ ನೀವುಗೆ ಆಶ್ರಯ ಮನೆ ಕಟ್ಕೋಬೇಕು ನೀವು. ಆವಾಗ ಅವರು ಏನು ಮಾಡ್ತಾರೆ, ಸ್ಥಳೀಯ ಅಧಿಕಾರಿಗಳು ಸುಮ್ಮನೆ ಒಂದು ಬೋಗಸ್ ಆಗಿ 9, 11 ಹಾಕ್ಕೊಡೋಕ್ಕೆ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಬೋಗಸ್ 9, 11 ಹಾಕ್ಕೊಟ್ಬಿಟ್ಟು ಆಮೇಲೆ ನಿಮ್ಗೊಂದು ಮನೆ. ಈಗ ಅದೇನೂ ಇಲ್ಲ. ನೀವು ಸ್ವಯಾರ್ಜಿತ ಆಸ್ತಿಯಷ್ಟೇ ಅಥವಾ ಪಿತ್ರಾರ್ಜಿತ ಆಸ್ತಿಯಷ್ಟೇ ಅಥವಾ ಕ್ರಯದ ಮುಖಾಂತರ ಪಡೆದುಕೊಂಡಂಥ ಆಸ್ತಿಗೆ ಏನೆಲ್ಲ ಗೌರವ ಇದೆ ಅದು ಈ ಮನೆಗೂ ಕೂಡ ನಿಮಗೆ ಸಿಗೋದ್ರಿಂದ ನಾಳೆ ಯಾರೂ ಕೂಡ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಗಲ್ಲ. ಆದರೂ ಇನ್ನೊಂದು ಸಣ್ಣ ಪ್ರಶ್ನೆ ಹುಟ್ಟುತ್ತೆ ಸರ್ ಜನಸಾಮಾನ್ಯರಿಗೆ. ಈಗೇನೋ ನಾವು ಕಟ್ಕೊಂಡಿರೋ ಮನೆಗೆ ಕಾಗದ ಪತ್ರ ಸಿಕ್ಬಿಡುತ್ತೆ, ನೆಕ್ಸ್ಟು ಇನ್ನೊಂದು 5 ವರ್ಷನೋ 10 ವರ್ಷ ಕಳೆದಾಗ ಮತ್ತೆ ಬೇರೆ ಕಡೆ ಮನೆ ಕಟ್ಕೊಂಡಿರ್ತಾರೆ. ಸೊ ಅವ್ರು ಏನು ಪ್ಲ್ಯಾನ್ ಮಾಡ್ಕೋಬೇಕು, ಅವ್ರಿಗೇನು ಸಲಹೆ ಕೊಡ್ತೀರಿ? ನಾನು ಹೇಳೋದು, ದಯವಿಟ್ಟು ಇಲ್ಲಿ ಎಲ್ಲಂದರೆ ಅಲ್ಲಿ ಸರ್ಕಾರದ ಸರಿಯಾದ ಮಾನ್ಯತೆ ಇಲ್ಲದೆ, ಅಪ್ರೂವಲ್ ಇಲ್ಲದೆ ಇರುವಂಥ ಕಡೆ ಹೋಗಿ ನೀವುಗಳು ಈ ಥರ ಮನೆಗಳು ಕಟ್ಕೊಂಡು ಯಾವತ್ತಿದ್ರೂ ಕೂಡ ಇದು ಸಮಸ್ಯೆ ಬದುಕಾಗ್ತದೆ. ಸ್ವಲ್ಪ ನಾವು ಕೂಡ ಜನ ಈಗ ತಾಂಡ ಆಗೋಯ್ತು, ಬಿಟ್ಬಿಡಿ. ಯಾಕಂದರೆ ಇದು 50 ವರ್ಷ 100, 200 ವರ್ಷಗಳಿಂದ ಬಂದಿರೋದು. ಅವ್ರಿಗೆ ಪಾಪ ಅದು ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ. ಹಟ್ಟಿಗಳದ್ದು ಅವರು 200, 300 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಇನ್ಮೇಲೆ ಯಾರು ಕೂಡ ಎಲ್ಲಂದರೆ ಅಲ್ಲಿ ವಿತೌಟ್ ಸರಿಯಾದಂಥ ಒಂದು ಖಾತೆ ಇಲ್ಲದೆ ಮನೆ ಕಟ್ಕೊಳ್ಳೋದು, ಆಮೇಲೆ ಹೋಗೋದು. ಆವಾಗೇನಾಗುತ್ತೆ, ಕರೆಂಟ್ ಕನೆಕ್ಷನ್ ಕೊಡಬೇಕಾದ್ರೆ ಅವ್ರಿಗೇನಾದರೂ ಕೊಡಬೇಕು, ಯಾಕಂದರೆ ಇದಕ್ಕೆ ಪಕ್ಕಾ ಖಾತೆ ಇಲ್ಲ. ಸೊ ನಾವು ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದ್ರ ಬದಲಿಗೆ ಕಾನೂನಿನ ಚೌಕಟ್ಟು ಒಳಗಡೆ ಬದುಕೋದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ. ಇವತ್ತು ಎಷ್ಟೋ ಜನ ನಾನು ಹೇಳಿದೆ ಆ ಕಡೆ ಕೆಲವು ಜಿಲ್ಲೆಗಳಲ್ಲಿ ಈಗ ಏನು ಸೈಟನ್ನು ಕೊಂಡ್ಕೊಳ್ತಾರೆ, ಅದು ರಿಜಿಸ್ಟ್ರೇಷನ್ನೇ ಇಲ್ಲ, ಬರೀ ಒಂದು ಕಾಗದದ ಮೇಲೆ ನಾನಿಬ್ಬರು ಸೈಟ್ ಹಾಕ್ಬಿಟ್ಟು ನನ್ನ ಹತ್ರ ನೀವು ಕೊಂಡ್ಕೊತಾ ಇದ್ದೀರಿ ಸೈನ್ ಹಾಕ್ಬಿಟ್ಟು. ಇದು ಟೋಟಲ್ ಇಲ್ಲೀಗಲ್. ಇದು ನಾಳೆ ಅದನ್ನು ಸರ್ಕಾರ ನಾವು ಸೂಚನೆ ಕೊಟ್ಟಿದ್ದೀವಿ, ಇಂಥದ್ದೆಲ್ಲಾದರೂ ಈಗ ಲೇಔಟ್ ಆಗ್ತಾ ಇದ್ದರೆ ಅದನ್ನು ಸರ್ಕಾರಕ್ಕೆ ಮುಟ್ಗೋಲು ಹಾಕ್ಕೋಬೇಕು. ಯಾಕೆಂದರೆ ಈಗ ನಾನು ದುಡ್ಡು ಮಾಡಬೇಕು, ನಿಮಗೆ ಕಮ್ಮಿ ರೇಟಿಗೆ ಬೇಕು, ನೀವು ನನ್ನಿಂದ ಕೊಂಡ್ಕೊಂಡ್ರಿ, ನಾನು ದುಡ್ಡು ಎತ್ಕೊಂಡು ಹೋದೆ, ನಾಳೆ ಸಿಕ್ಕಾಕ್ಕೊಳ್ಳೋದು ನೀವು. ಯಾಕಂದರೆ ನಿಮಗೆ ಏನೂ ದಾಖಲೆ ಮಾಡಿಕೊಡೋಕ್ಕಾಗಲ್ಲ. ನೀವು ನಾಳೆ ಸರ್ಕಾರನ ಬೈಬೋದು, ದೂಷಣೆ ಮಾಡ್ಬೋದು, ಆದರೆ ಇದರಲ್ಲಿ ಮೂಲ ತಪ್ಪು ನಿಮ್ಮದಿದೆ. ಯಾಕೆ ಇಲ್ಲಿಗಲ್ ಸೈಟ್ ತೊಗೊಂಡಿದ್ದೀರಿ ನೀವು? ನಾಳೆ ನೀವು ಸರ್ಕಾರ ನನ್ನನ್ನು ಬೈಬೋದು, ಆದರೆ ನಿಮ್ಮ ಸಮಸ್ಯೆ ಸಾಲ್ವ್ ಆಗಲ್ಲ. ಆ ಒಂದು ಇಲ್ಲಿಗಲ್ ಕೆಲಸ ಮಾಡಿದರೆ ನೀವು ನಾಳೆ ಅಲ್ಲಿ ಮನೆ ಕಟ್ಟಬೇಕಾದ್ರೂ ಹೋಗಿ ಯಾರಿಗಾನ ಲಂಚ ಕೊಡಬೇಕು, ಕರೆಂಟ್ ಕನೆಕ್ಷನ್ ತೊಗೋಬೇಕಾದ್ರೆ ಲಂಚ ಕೊಡಬೇಕು. ಯಾಕಂದರೆ ಇಲ್ಲಿಗಲ್ ಮಾಡೋರು ಸುಮ್ಮನೆ ಮಾಡ್ತಾರಾ? ಏನಾದರೂ ಅವರು ನಿರೀಕ್ಷೆ ಮಾಡ್ತಾರೆ. ಯಾಕೆ ನೀವು ಇದರಲ್ಲಿ ಸಿಕ್ಕಾಕೋತೀರಾ? ಇದು ನಮ್ಮ ಜನಗಳಿಗೆ ವಾಡಿಕೆ ಆಗಿಬಿಟ್ಟಿದೆ. ಕಾನೂನು ಲೆಕ್ಕಕ್ಕೆ ಇಡೋದಿಲ್ಲ. ಏನೋ ಒಂದು ಹಳೇದನ್ನೆಲ್ಲ ನಾವು ಸಕ್ರಮ ಮಾಡ್ಬೋದು, ಆದರೆ ದಿನ ಅಕ್ರಮ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಇದೇನು ಒನ್ ಟೈಮ್ ಅಕ್ರಮ ಸಕ್ರಮಾಗಿ ಒನ್ ಟೈಮ್ ಅಂತೇಳಿ ಎಷ್ಟು ಟೈಮ್ ಮಾಡ್ತೀರಾ ಇದನ್ನು ಅಂತ ಕೇಳ್ತಾ ಇದ್ದಾರೆ, ಚೀಮಾರಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಾನೂನನ್ನು ಸಂಪೂರ್ಣ ನಾವು ಈಗ ನೀವೇನಾದರೂ ಅಂಥ ಕಡೆ ಒಂದು ಸೈಟ್ ಕೊಂಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಇವತ್ತು ನಾನಂತೂ ಸೂಚನೆ ಕೊಟ್ಟಿದ್ದೇನೆ, ಇನ್ನು ಮುಂದಕ್ಕೆ ಯಾರಾದರೂ ಇಲ್ಲಿಗಲ್ ಲೇಔಟ್ ಮಾಡಿದರೆ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೋಬೇಕು ಅಂತ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದೇನೆ. ಯಾಕೆಂದರೆ ದಿನನಿತ್ಯ ಅಕ್ರಮ ಆದರೆ ಸರ್ಕಾರದ ಕೆಲಸ ಬರೀ ಅಕ್ರಮ ಸಕ್ರಮ ಮಾಡೋದೇ ಆಗಿಬಿಟ್ರೆ ಸರ್ಕಾರ ನಡೆಸೋದು ಯಾವಾಗ? ನಾವು ಕಾನೂನುಬದ್ಧವಾಗಿ ಬದುಕೋರ್ಗೂ ಒಂದೇ, ಕಾನೂನು ಇಲ್ಲದೆ ಬದುಕೋರ್ಗೂ ಒಂದೇ ಆಗಿಬಿಟ್ರೆ ಎಲ್ಲರೂ ಕಾನೂನು ಪಾಲನೆ ಕಾನೂನು ವಿರುದ್ಧ ಹೊರಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ಕಾನೂನು ಉಳಿಲಿಲ್ಲ ಅಂತ ಹೇಳಿದರೆ ಬದುಕೋಕ್ಕಾಗುತ್ತಾ ಸರ್? ಇನ್ನೂ ಒಂದು ಉಪಪ್ರಶ್ನೆ ಇದೆ ಸರ್. ಎಷ್ಟೋ ಬಡವರಿಗೆ ಭೂಮಿ ಅಂದರೆ ಒಂದು ಮನೆ ಕಟ್ಕೊಳ್ಳೋಕೆ ಒಂದು ಸಣ್ಣ ಭೂಮಿ ಅಂದರೆ ಜಮೀನು ಅನ್ನೋದಕ್ಕಿಂತ ಒಂದು ನಿವೇಶನದ ಜಾಗ ಸತೆ ಇರಲ್ಲ.
ಸೊ ಪಂಚಾಯತಿಗೆ ಅರ್ಜಿ ಹಾಕ್ತಾರೆ, ಪಂಚಾಯತಿ ಕಡೆಯಿಂದ ಜಾಗ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಏನೋ ಒಂದು ಸ್ವಲ್ಪ ದುಡ್ಡು ಆದಾಗ ಯಾರೋ ಒಬ್ರು ಈ ಥರ ಕೊಡ್ತೀನಿ ಅಂದಾಗ ನಿವೇಶನ ಅಂದರೆ ಜಾಗ ಹಿಡಿದು ಬಿಡ್ತಾರೆ, ಅವ್ರಿಗೆ ಮತ್ತೆ ಸಮಸ್ಯೆಗಳು ಎದುರಾಗ್ತವೆ. ಸೊ ಇದಕ್ಕೊಂದು ಪರಿಹಾರ ಏನು ಸರ್ ಅಂತ ನಾವು ಹೇಳಿದ್ದೇವೆ. ಇನ್ನು ಅದೇ ಈಗ ಇಲ್ಲೀಗಲ್ಲಾಗಿ ಬಡಾವಣೆಗಳಾಗೋದನ್ನು ನಿಲ್ಲಿಸಲೇಬೇಕು ನಾವು. ಅವರೆಲ್ಲರೂ ಲೀಗಲ್ಲಾಗಿ ಅಪ್ಲೈ ಮಾಡ್ಕೊಂಡು ಮಾಡಲಿ. ಲೀಗಲ್ಲಾಗಿ ಲೇಔಟ್ ಮಾಡೋದನ್ನು ಕೂಡ ತುಂಬ ಸರಳೀಕರಣ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ದಟ್ ಲೀಗಲ್ಲಾಗಿ ಮಾಡೋದು ಸರಳೀಕರಣ ಆದರೆ ಸ್ವಾಭಾವಿಕವಾಗಿ ಬಡಾವಣೆ ಮಾಡೋರು ಕೂಡ ಲೀಗಲ್ಲಾಗಿ ಮಾಡ್ತಾರೆ. ಸೊ ಅದೂ ಕೂಡ ನಮ್ಮ ಗಮನದಲ್ಲಿದೆ. ಅದನ್ನು ಸರಳೀಕರಣ ಮಾಡಲಿಕ್ಕೆ ನಾವು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಇಬ್ಬರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಅದನ್ನು ಸರಳೀಕರಣ ಮಾಡಿದರೆ ಆಗ ಜನ ಇದ್ರ ಕಡೆಗೆ ಬರ್ತಾರೆ. ಆದರೂ ನಮ್ಮ ಗಮನದಲ್ಲಿದೆ, ಅದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಕೆಲಸಕ್ಕೆ ತಾವು ಮುಂದಾಗಿದ್ದೀರಿ, 2 ವರ್ಷ ಹಾದಿಯನ್ನು ಸವಿಸಿದ್ದೀರಿ. ಸೊ ತಾವು ಕಂದಾಯ ಇಲಾಖೆಯ ಜವಾಬ್ದಾರಿ ಹೊತ್ತಾಗ ತಮ್ಮ ಮುಂದೆ ಏನು ಸವಾಲುಗಳು ಇದ್ದವು, ಅವನು ಹೇಗೆ ಗುರುತಿಸ್ಕೊಂಡ್ರಿ ಮತ್ತು ಅವಕ್ಕೆ ಹೇಗೆ ಪರಿಹಾರ ಕಂಡುಕೊಂಡ್ರಿ? ನೋಡಿ, ನಾವೆಲ್ಲ ಹುಟ್ಟಿನಿಂದ ಯಾವುದರಲ್ಲೂ ಕೂಡ ಎಕ್ಸ್ಪರ್ಟ್ಸ್ ಅಲ್ಲ. ಇಲ್ಲಿ ಯಾವುದೋ, ಯಾಕಂದರೆ ನಮ್ಮ ಜನಪ್ರತಿನಿಧಿಗಳ ಇದೇ ಹಾಗೆ, ವೃತ್ತಿನೇ ಹಾಗೆ. ಆದರೆ ನಾವೊಂದು ಜವಾಬ್ದಾರಿ ತಗೊಂಡಾಗ ಅದರಲ್ಲಿ ನೋಡಿ ತಿಳಿದು ಕಲಿಯುವಂಥದ್ದು ಬಹಳ ಇರುತ್ತೆ. ಸ್ವಲ್ಪ ನಾವು ಕಣ್ಣು ಕಿವಿ ಎಲ್ಲ ತೆಗೆದ್ರೆ ಅಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗುತ್ತೆ. ಯಾರೋ 4 ಜನ ಅಧಿಕಾರಿಗಳು ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಏನು ಅಂತ ಬರುತ್ತೆ. ಸೊ ಇವೆಲ್ಲನೂ ಕೂಡ ನಮ್ಮ ಪ್ರಯತ್ನದಿಂದ ನಾವು ತಿಳ್ಕೋಬೇಕು, ಪ್ರಯತ್ನದಿಂದ ಪರಿಹಾರ ಕೊಡಬೇಕು. ಸೊ ನಾವು ಯಾವ ಕೆಲಸ, ನಾನು ಹಿಂದೆ ಮಂತ್ರಿ ಆದಾಗಲೂ ನಾನು ಅದನ್ನೇ ಅನುಸರಣೆ ಮಾಡಿದ್ದೇನೆ, ಇವತ್ತು ಅದೇ ಅನುಸರಣೆ ಮಾಡ್ತಾ ಇದ್ದೇನೆ. ಆದರೆ ಕಂದಾಯ ಇಲಾಖೆಯಲ್ಲಿ ಏನಂದರೆ ಇಲ್ಲಿ ಸಮಸ್ಯೆಗಳು ಬಹಳ ಇದ್ದಾವೆ, ಸಂಕೀರ್ಣ ಸಮಸ್ಯೆಗಳು, ಭಾಳ ಸಂಕೀರ್ಣ ಸಮಸ್ಯೆ ಇದೆ. ಸಮಸ್ಯೆಗಳ ಸಂಖ್ಯೆನೂ ಹೆಚ್ಚು, ಸಂಕೀರ್ಣನು, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್, ಕಾಂಪ್ಲಿಕೇಟೆಡ್ ಅಂತಾರಲ್ಲ ನಮ್ಮ ಮಾಡು ಭಾಷೆಯಲ್ಲಿ, ಹಂಗೆ. ಸೊ ಹಾಗಾಗಿ ವರ್ಷಾನುವರ್ಷಗಳಿಂದ ಕೆಲವು ಸಮಸ್ಯೆಗಳು ಈ ಕಂದಾಯ ಇಲಾಖೆಯಲ್ಲಿ ನಾವು ಇಂದಿನಿಂದ ಒಂದು ನೋಡಿದರೆ ಎಲ್ಲರಿಗೂ ಖುಷಿ ಏನಪ್ಪ ಅಂದರೆ ನಮ್ಮಂಥವ್ರ ಮಂತ್ರಿಗಳಿಗೆ, ನಾ ಮಂತ್ರಿ ಆದಾಗ ಏನಾದರೂ ಒಂದಷ್ಟು ಜನಕ್ಕೆ ಜಮೀನು ಕೊಡಬೇಕು, ಇಲ್ಲ ಅದು ಕೊಡಬೇಕು, ಇದು ಕೊಡಬೇಕು. ಇದು ಕೊಟ್ಟು ಏನಾಗಿದೆ, ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆಗೆ ನಾವು ಗಮನ ಕೊಟ್ಟಿಲ್ಲ. ಸಮಸ್ಯೆಗಳು ಹಾಗೆ ಜೀವಂತವಾಗಿವೆ. ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ನಾನು ಮಿನಿಸ್ಟರ್ ಆದಾಗ ನಾನು ಇಷ್ಟು ಎಕರೆ ಜಮೀನು ಕೊಡಬೇಕು, ಇಷ್ಟು ಸೈಟ್ ಕೊಡಬೇಕು, ಇಷ್ಟು ಅದು ಕೊಡಬೇಕು, ಇಷ್ಟು ಇದು ಕೊಡಬೇಕು. ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆಗೆ ಎಷ್ಟು ಗಮನ ಕೊಡಬೇಕಾಗಿತ್ತೋ ಕೊಟ್ಟಿಲ್ಲ. ಸೊ ನಾನು ಸ್ವಲ್ಪ ಅದ್ರ ಕಡೆಗೆ ಗಮನ ಕೊಡ್ತಾ ಇದ್ದೇನೆ. ಈಗ ಹಕ್ಕುಪತ್ರ ಕೊಡ್ತಾ ಇರೋದು ಇದು ಇವತ್ತಿನ ಪ್ರಾಬ್ಲಮ್ ಅಲ್ಲ, ಇದು 50, 100, 200 ವರ್ಷದ ಸಮಸ್ಯೆ ಪರಿಹಾರ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಹೊಸ ಜಮೀನುಗಳು ಮಂಜೂರು ಮಾಡೋಕ್ಕಿಂತ ಈ ಕರ್ನಾಟಕದಲ್ಲಿ ಲಕ್ಷಾಂತರ ರೈತರಿಗೆ ಕುಟುಂಬಗಳಿಗೆ ಜಮೀನುಗಳು ಮಂಜೂರಾಗಿದ್ದಾವೆ, ಅವ್ರಿಗೆ ಇಲ್ಲಿವರೆಗೂ ಕೂಡ ಪೋಡಿನೇ ಆಗಿಲ್ಲ. ಸೊ ನಾನು ಹೊಸ ಜಮೀನು ಕೊಟ್ಟು ನಾನು ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕಿಂತ ಹಿಂದೆ ಕೊಟ್ಟಿರೋರ್ದೆಲ್ಲ ಪೋಡಿ ಆಗದೆ ಅವರ ಬದುಕು ಅತಂತ್ರದಲ್ಲಿ ಇದೆ. ಅವರು ನಮ್ಮ ಕಚೇರಿಗಳಿಗೆ ವಿಕ್ರಮ್ ಬೇತಾಳ್ ಅಲ್ದಂಗೆ ನಮ್ಮ ಕಚೇರಿಗಳಿಗೆ ಅಲಿತಾ ಇದ್ದಾರೆ. ಅವ್ರಿಗೆ ನಾವು ಈಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡಿಕೊಡ್ತಾ ಇದ್ದೇವೆ. ಈಗ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇದೆ. ಮಂಗಳೂರಲ್ಲಿ 1,40,000 ರೈತರಿಗೆ ಈ ದರ್ಖಾಸ್ತಲ್ಲಿ ಜಮೀನುಗಳು ಮಂಜೂರಾಗಿದ್ದಾವೆ. 1,40,000 ರೈತರಿಗೆ ಮಂಜೂರಾಗಿದ್ದಾವೆ. ಯಾವಾಗ ಆಗಿದ್ದಾವೆ? 20 ವರ್ಷ, 40 ವರ್ಷ, 50 ವರ್ಷ ಹಿಂದೆ ಮಂಜೂರಾಗಿದ್ದಾವೆ. ಈ 1,40,000ದಲ್ಲಿ ಇಲ್ಲಿವರೆಗೂ ಪೋಡಿ ಆಗಿರೋದು ಬರೀ 17,000ಕ್ಕಾಗಿದೆ. ಯಾವತ್ತು ದರಖಾಸ್ತು ಆರಂಭ ಆದಾಗಿಂದ 50 ವರ್ಷದಿಂದ ಪೋಡಿ ಎಷ್ಟಾಗಿದೆ? 17,000 ಆಗಿದೆ. ಮಂಜೂರಾಗಿರೋದೆಷ್ಟು? 1,40,000. ಇವತ್ತೂ ನಮ್ಮ ಆಸಕ್ತಿ ಹೊಸದು ಮಂಜೂರಿ ಮಾಡೋಕ್ಕೆ, ಇವ್ರಿಗೆ ಪೋಡಿ ಮಾಡಿಕೊಡೋದ್ರ ಕಡೆಗೆ ನಾವು ಗಮನ ಕೊಟ್ಟಿಲ್ಲ. ಈಗ ನಾವು 6 ತಿಂಗಳಿಂದ ಅಲ್ಲೊಂದು ಕ್ಯಾಂಪೇನ್ ಮಾಡಿದ ಮೇಲೆ ಇವತ್ತು ಸುಮಾರು 30,000 ಈ ಮಂಜೂರಿದಾರರಿಗೆ ಪೋಡಿ ಮಾಡೋದಕ್ಕೆ ನಾವು ಅಳತೆ ಮಾಡಿದ್ದೀವಿ. ಈಗ ಅಳತೆಯನ್ನು ಕೈಗೆತ್ಕೊಂಡಿದ್ದೀವಿ. 12,000 ಜನದ್ದು ಅಳತೆ ಆಗೋಗಿದೆ. ಇನ್ನೊಂದು ಬಹುಶಃ 6 ತಿಂಗಳಲ್ಲಿ 30,000 ಜನಕ್ಕೂ ಕೂಡ ಪೋಡಿ ಮಾಡಿಕೊಡ್ತೀವಿ. ನಮ್ಮದು ಅಲ್ಲಿ ಟಾರ್ಗೆಟು 1,00,000ನಾದರೂ ಮಾಡಿಕೊಡ್ಬೇಕು ಅಂತ. ಸೊ ಇನ್ನೊಂದು ವರ್ಷದಲ್ಲಿ, 1.5 ವರ್ಷದಲ್ಲಿ ಹಳೆವು ಇವೆಲ್ಲ ನಾನು ಮಂಜೂರು ಮಾಡಿರೋದಲ್ಲ, 20-50 ವರ್ಷ ಹಿಂದೆ ಮಂಜೂರು ಮಾಡಿರೋದನ್ನೆಲ್ಲ ಹುಡುಕಿ ಇವತ್ತು ಅವ್ರಿಗೆ ನಾನು ಪಕ್ಕಾ ದಾಖಲೆಗಳನ್ನು ಮಾಡಿ
ಅವರು ತಿರ್ಗಾ ನಮ್ಮ ಕಚೇರಿಗೆ ಬರಬಾರ್ದು, ತಿರುಗಿ ನೋಡಬಾರ್ದು ನಮ್ಮ ಕಡೆಗೆ. ಆ ರೀತಿಯಾದಂಥ ನೆಮ್ಮದಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಅದನ್ನು ವಿತರಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇಂಥದ್ದು. ಈಗ ಇನ್ನೊಂದು ಉದಾಹರಣೆ, RTC ನಿಮ್ಮದು, ನಿಮ್ಮ ಹೆಸರು ಶರಣು, ನಾನು ಹೋಗ್ಬಿಟ್ಟು ನಾನೇ ಶರಣು ಅಂತ ಹೇಳ್ಬಿಟ್ಟು ನಿಮ್ಮ ಜಮೀನು ಯಾರಿಗೋ ಮರಾಕಿದ್ದೀನಿ. ಇಂಥದ್ದು ತುಂಬ ನಡೀತಾ ಇತ್ತು. ಅದಕ್ಕೆ ಈಗ ಏನು ಮಾಡಿದ್ದೀನಿ, ನಿಮ್ಮದು ಶರಣು, ನಿಮ್ಮದು ಹೆಸರು ಊರು ಇಂಥದ್ದು, ನಿಮ್ಮ ತಂದೆ ಇಂಥವರು, ನಿಮ್ಮದು ಆಧಾರನ್ನು ಈಗ RTCಗೆ ನಾನು ಜೋಡಣೆ ಮಾಡಿದ್ದೇನೆ. ಸೊ ಈಗ ಯಾರೋ ನಾನು ಹೋಗ್ಬಿಟ್ಟು ನಾನೇ ಶರಣು ಅಂತ ಹೇಳ್ಕೊಂಡು ನಿಮ್ಮ ಜಮೀನನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡೋಕ್ಕಾಗಲ್ಲ, ನಾನು ಲಪಟಾಯಿಸೋಕ್ಕೂ ಆಗಲ್ಲ. ಸೊ ಮಾಲೀಕತ್ವಕ್ಕೊಂದು ಗ್ಯಾರಂಟಿ ಕೊಟ್ಟಿದ್ದೇವೆ. ಕರೆಕ್ಟ್. ಅಷ್ಟೇ ಅಲ್ಲ, ಅದು ಮಾಡೋವಾಗ ನಮಗೆ ಗೊತ್ತಾಯಿತು 52 ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿದ್ದಾವೆ. 52 ಲಕ್ಷ ಜಮೀನು. ಈಗ ರಾಜ್ಯದಲ್ಲಿ ಆರಂಭ ಮಾಡ್ತಾ ಇದ್ದೇನೆ ಪೌತಿ ಕ್ಯಾಂಪೇನನ್ನು. ಸೊ ಇದರಲ್ಲಿ ಎಷ್ಟು ಕುಟುಂಬಗಳು ಒಪ್ಪಿ ಮುಂದೆ ಬರ್ತಾರೆ ಅವರಿಗೆ ನಾವು ಪೌತಿ ಖಾತೆಯನ್ನು ವಾರಸ ಮಾಡಿಕೊಡ್ತೇವೆ. ಸೊ ಈ ಪೌತಿ ಖಾತೆಯನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ಅಂತ, ಹೇಗೆ ಈಗ ಯಾವ ರೀತಿ ನಡೆಯುತ್ತೆ ಮತ್ತು ಜನರು ಹೇಗೆ ಇದು ಮುಂದೆ ಬರಬೇಕು ಮತ್ತು ತಪ್ಪು ಕಲ್ಪನೆಗಳಿಂದ ಹೊರಗೆ ಹೇಗೆ ಬರಬೇಕು? ಈಗ ನಾನಾ ಕಾರಣಗಳಿಗೆ ಅವರು ತೀರಿ ಹೋಗಿ ಒಂದು ತಲೆಮಾರಾಗಿರ್ಬೋದು, ಕೆಲವು ಕಡೆ 2 ತಲೆಮಾರಾಗೋಗಿದೆ. ಅದು ವಾರಸುದಾರರಿಗೆ ಪಾಣಿ ಬದಲಾವಣೆ ಆಗಿಲ್ಲ. ಮೂಲ ಅಂದರೆ 1-2 ತಲೆಮಾರಿನ ಹಿಂದಿನವರ ಹೆಸರಿನಲ್ಲೇ ಇವತ್ತು ಪಾಣಿ ಓಡ್ತಾ ಇದೆ. ಇದು ಕಾಲದಿಂದ ಕಾಲಕ್ಕೆ ಅವರವರ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಬೇಕು. ಆಗಿಲ್ಲ. ಯಾಕೆ? ಮಾಹಿತಿ ಕೊರತೆಯಿಂದ ಆಗಿಲ್ಲ, ಆಸಕ್ತಿ ಕೊರತೆಯಿಂದ ಆಗಿಲ್ಲ, ಅಥವಾ ಮನೆಯಲ್ಲಿ ವ್ಯಾಜ್ಯದ ಕಾರಣದಿಂದನೂ ಕೂಡ ಆಗಿಲ್ಲ. ಅಣ್ಣ ತಮ್ಮಂದ್ರಿಗೆ ಒಪ್ಪಿಗೆ ಆಗಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪನಿಗೆ ಒಪ್ಪಿಗೆ ಆಗಿಲ್ಲ, ಹೆಣ್ಣು ಮಕ್ಕಳಿಗೆ ಭಾಗ ಕೊಡೋ ವಿಷಯದಲ್ಲಿ ಕೆಲವರು ಕೊಡಬೇಕು ಕೊಡಬಾರ್ದು ಅಂತ ಬೇಕು ಬೇಡ ಈ ಕಾರಣಗಳಿಂದ ಒಂದು 30% 35% ವ್ಯಾಜ್ಯದಿಂದ ಆಗಿಲ್ಲ. ಇನ್ನು 60% ಇದರಲ್ಲಿ ಮಾಡುವಂಥದ್ದು ಇದೆ. ಆದರೆ ಈಗ ಅವ್ರು ಬಂದು ಅರ್ಜಿ ಕೊಡ್ಬೋದು, ಅರ್ಜಿ ಕೊಟ್ಟು ನಮ್ಮವರು ಸತಾಯಿಸಿರ್ಬೋದು, ಅಥವಾ ಅವರು ಅರ್ಜಿನೇ ಕೊಟ್ಟಿಲ್ಲ, ಹಾಗೆ ಉಳಿದೋಗಿದೆ. ಹಾಗಾಗಿ ಈಗ ನಾವೇನೇ ಊರುಗಳಿಗೆ ಹೋಗಿ ನಾವೇ ಒಂದು ತಾರೀಖನ್ನು ನಿಗದಿ ಮಾಡಿ, ಒಂದು 10 ದಿನ ಮೊದಲೇ ತಾರೀಖು ನಿಗದಿ ಮಾಡ್ತೇವೆ, ಟಾಮ್ ಮಾಡ್ತೇವೆ, ಇಂಥ ತಾರೀಕಿಗೆ ನಾವು ಪೌತಿ ಖಾತೆ ಆಂದೋಲನ ಮಾಡ್ತಾ ಇದ್ದೀವಿ ಬನ್ನಿ ಅಂತೇಳಿ. ಆವತ್ತು ಊರಿನ ಒಂದಷ್ಟು ಪ್ರಮುಖರ ಮುಂದೆ ನಾವು ಓದಿ ಹೇಳ್ತೇವೆ, ಇಂಥವರು ಮೃತರಾಗಿದ್ದಾರೆ, ಇಂಥವ್ರಿಗೆ ಇಂತಿಂಥವರು ವಾರಸುದಾರರು ಅಂತ ಅವರು ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ, ಇದು ಹೌದಾ ಇಲ್ಲವಾ ಅಂತ ಸಾರ್ವಜನಿಕರನ್ನು ಕೇಳ್ತೇವೆ. ಹೌದು ಅಂತ ಹೇಳಿ ಹಾಗಾದರೆ ವಾರಸುದಾರರನ್ನು ನಾವು ಖಾತೆಗೆ ಕೂರಿಸ್ತೇವೆ. ವಾರಸುದಾರರಿಗೆ ಆ ಸಂದರ್ಭದಲ್ಲಿ ಏನು ದಾಖಲೆಗಳನ್ನು ಯಾವ ರೀತಿ ವಂಶವೃಕ್ಷ ಬೇಕಾಗುತ್ತೆ. ಹಾಗೂ ಅದರ ಜೊತೆಗೆ ಅವರು ಮೃತರಾಗಿರೋದ್ರ ಬಗ್ಗೆ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು. ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಇದ್ದರೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದಾನೆ, ನೀವೇ ಊರಿನಲ್ಲಿ ಮಾರ್ಜರ್ ಮಾಡಿ ಇಂಥವರು ತೀರೋಗಿದ್ದಾರಾ ಹೌದಾ ಇಲ್ವಾ, ಅಕ್ಕಪಕ್ಕ ಮನೆಯವ್ರನ್ನ ಕೇಳಿ, ಊರಿನಲ್ಲಿ 4 ಜನ ಪ್ರಮುಖರನ್ನ ಕೇಳಿದರೆ ಗೊತ್ತಾಗುತ್ತೆ. ಹೌದು ಇಂಥವ್ರು ತೀರೋಗಿದ್ದಾರೆ, ಅವ್ರ ಜಮೀನನ್ನು ಖಾತೆ ವಾರಸುದಾರರಿಗೆ ಮಾಡ್ಬೋದು ಅಂತ ಒಂದು ಇತ್ಯರ್ಥ ಮಾಡಿ. ಎರಡನೇದು ಯಾರ ಹೆಸರಿಗೆ ಮಾಡಬೇಕು ಅಂತ ಬಂದಾಗ ಅವರು ವಂಶವೃಕ್ಷವನ್ನು ಕೊಡ್ತಾರೆ, ಸೆಲ್ಫ್ ಅಫಿಡವಿಟ್ ಅಂತ ಹೇಳ್ತೇವೆ. ಆ ಅಫಿಡವಿಟ್ ಬೇಸಿಸ್ ಅದನ್ನು ಊರಿನಲ್ಲಿ ಓದಿ ಹೇಳಿ, ಇವ್ರು ಕೊಟ್ಟಿದ್ದಾರೆ, ಇಷ್ಟು ಜನ ನಾವು ಇವರ ವಂಶಸ್ಥರಿದ್ದೀವಿ ಅಂತ. ನಿಮಗೆ ತಿಳಿದಿರೋ ಹಾಗೆ ಯಾರನ್ನಾದರೂ ಬಿಟ್ಬಿಟ್ಟಿದ್ದಾರಾ ಅಥವಾ ಯಾರನ್ನಾದರೂ ಸೇರಿಸ್ಬಿಟ್ಟಿದ್ದಾರಾ ಇದಕ್ಕೆ ಅಂತ 4 ಜನರ ಮುಂದೆ ಓದಿ ಕೇಳಿ, ಊರಿನ ಸಮ್ಮುಖದಲ್ಲಿ ಊರಿನ ಪ್ರಮುಖರು ಒಪ್ಪಿದರೆ ಅದಕ್ಕೆ ಖಾತೆ ಬದಲಾವಣೆ ಮಾಡಿಕೊಡುವಂಥದ್ದು ಅಂತ ಹೇಳಿದ್ರಿ. ಇತ್ತೀಚೆಗೆ ಕೋರ್ಟ್ ಅಪ್ಡೇಟ್ ಕೂಡ ಮಾಡಿಸ್ಕೊಂಬನ್ನಿ ವಂಶವೃಕ್ಷಕ್ಕೆ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಯಾವುದೋ ಕೆಲವು ಲೀಗಲ್ ಡಿಸ್ಪ್ಯೂಟ್ ಆದರೆ ಅಂಥದ್ದು ಮಾತ್ರ ಕೋರ್ಟಿಗೆ ಹೋಗಿ ಅಫಿಡವಿಟ್ ಮಾಡ್ಕೊಬರ್ಬೇಕು. ಡಿಸ್ಪ್ಯೂಟ್ ಇಲ್ಲದೆ ಹೋದರೆ ಸೆಲ್ಫ್ ಅಫಿಡವಿಟನ್ನು ತಗೊಂಡು ಊರಿನಲ್ಲಿ 4 ಜನರ ಮುಂದೆ ಓದಿ ಕೇಳಿಬಿಟ್ಟು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಖಾತೆ ಬದಲಾವಣೆ ಮಾಡಿ ಅಂತ ಹೇಳಿ ಈಗ ನಾನು ಒಂದಷ್ಟು ಜಿಲ್ಲೆಗಳಲ್ಲಿ ಇದನ್ನು ಆರಂಭ ಮಾಡಿಸ್ತಾ ಇದ್ದೇವೆ. ಸೊ ಇದರಿಂದನೂ ಕೂಡ ಸುಮಾರು ರೆಕಾರ್ಡ್ಗಳು ಅಪ್ಡೇಟ್ ಆಗುತ್ತೆ. ಇವೆಲ್ಲ ಈ ಥರ ಸಮಸ್ಯೆಗಳು. ಈಗ ಇನ್ನೊಂದು, ನಮ್ಮ ತಾಲೂಕು ಕಚೇರಿಗಳಲ್ಲಿ ಕೋಟ್ಯಾಂತರ ದಾಖಲೆಗಳಿದ್ದಾವೆ. ಅದು ಸುಮಾರು ದಾಖಲೆಗಳು ಈಗ ಆಲ್ರೆಡಿ ಕಳೆದೋಗ್ಬಿಟ್ಟಿದ್ದಾವೆ. ಸುಮಾರು ದಾಖಲೆಗಳು ಪುಡಿ ಆಗಿಬಿಟ್ಟಿದ್ದಾವೆ, ಸಿಕ್ಕಿದ್ರೂ ಓದೋಕ್ಕಾಗಲ್ಲ. ಯಾಕಂದರೆ ಕೆಲವು 50, 100, 120 ವರ್ಷ ಹಳೇದಿದೆ. ಪುಡಿ ಹೌದು ಎಲೆ ಪುಡಿ ಆದಂಗೆ ಆಗುವಂಥ ಪರಿಸ್ಥಿತಿಗೆ ಬಂದಿದ್ದಾವೆ. ಸೊ ಆಮೇಲೆ ಕೆಲವರು ತಿದ್ದುಬಿಟ್ಟಿದ್ದಾರೆ, ಏನೇನೋ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ದಿನಾ ತಿದ್ದುತ್ತಾ ಇದ್ದಾರೆ, ಎವ್ರಿ ಡೇ ನಡೀತಾ ಇದೆ.
ನನಗೆ ಸುಮಾರು ಜನ ವಿಡಿಯೋ ಕಳಿಸ್ತಾರೆ, ನಿಮ್ಮ ರೆಕಾರ್ಡ್ ರೂಮ್ಗೆ ನೋಡಿ ಇವನು ಅನ್ಆಥರೈಸ್ಡ್ ಯಾರೋ ರಿಯಲ್ ಎಸ್ಟೇಟ್ ಏಜೆಂಟು ಒಳಗೆ ಹೋಗಿ ರೆಕಾರ್ಡ್ ಎತ್ಕೊಂಡು ಹೋಗ್ತಾ ಇರೋದು ವಿಡಿಯೋ ನೋಡಿ ಸ್ವಾಮಿ ಅಂತ ನನಗೆ ವಿಡಿಯೋ ಕಳಿಸ್ತಾರೆ. ಆ್ಯಕ್ಚುಲಿ ನಮ್ಮ ರೆಕಾರ್ಡ್ ರೂಮ್ಗೆ ಯಾರು ಎಂಟ್ರ್ ಆಗೋಂಗೇ ಇಲ್ಲ, ಇವನ್ ನಾನು ಎಂಟ್ರ್ ಆಗಂಗಿಲ್ಲ. ನಾನು ಹೋಗ್ತೀನಿ, ಅದು ಬೇರೆ ವಿಷಯ, ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗ್ಬೋದು, ಅಷ್ಟೇ ಬಿಟ್ಟರೆ ನಾನು ಕೂಡ ರೆಕಾರ್ಡ್ ರೂಮಲ್ಲಿ ಆಪ್ರೇಟ್ ಮಾಡೋಕ್ಕೆ ಆಥರೈಸ್ಡ್ ಇಲ್ಲ. ಆದರೆ ಯಾರೋ ವ್ಯಕ್ತಿಗಳು ಹೋಗಿ ರೆಕಾರ್ಡ್ ರೂಮ್ ಒಳಗಡೆ ಕೂತ್ಕೋತಾ ಇದ್ದಾರೆ, ಎತ್ಕೊಂಡು ಹೋಗ್ತಾ ಇದ್ದಾರೆ, ಎತ್ಕೊಂಬಂದು ಇಡ್ತಾ ಇದ್ದಾರೆ, ತಿದ್ದುತ್ತಾ ಇದ್ದಾರೆ, ಇದೆಲ್ಲ ದಿನ ನಡೀತಾ ಇದೆ, ಫ್ರಾಡ್ಗೆ ಮೂಲ ಆಗ್ತಾ ಇದೆ. ಸೊ ಹೀಗಾಗಿ ಇದಕ್ಕೆಲ್ಲ ಆಮೇಲೆ ಎಷ್ಟೋ ಜನ ನನಗೆ ಸರ್ ನಿಮ್ಮ ರೆಕಾರ್ಡ್ ರೂಮಲ್ಲಿ ಏನೋ ನಾವು ಹೋಗಿ ಕೇಳಿದರೆ ಅವ್ರು ಯಾರಿಗಾನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ರೆಕಾರ್ಡ್ ಸಿಗುತ್ತೆ, ನೋಡ್ಕೊಳ್ಳಿಲ್ಲ ಅಂತಂದರೆ ಇಲ್ಲ ಇದು ಲಭ್ಯ ಇಲ್ಲ ಅಂತ ಬರ್ಕೊಟ್ಬಿಡ್ತಾರೆ ಸರ್. ಸರ್ ತಳಮಟ್ಟದಲ್ಲಿ ಇದು ತುಂಬ ಹೆಚ್ಚು ಕೇಳಿ ಬರ್ತಾ ಇದೆ ಇದು. ಸೊ ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡಬೇಕು ಅಂತೇಳಿ ಈಗ ನಮ್ಮಲ್ಲಿರುವಂಥ ಎಲ್ಲ ಮೂಲ ಕಡತಗಳು ಅಂದರೆ ಎ ಆ್ಯಂಡ್ ಬಿ ಕ್ಯಾಟಗರಿ ಅಂತೀವಿ, ಆ ಕಡತಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಇದರಿಂದ ಅನುಕೂಲ ಏನು, ಒಂದು ಸತಿ ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಕಳೆದೋಗಲ್ಲ. ಎರಡನೇದು ಇನ್ಮೇಲೆ ತಿದ್ದಕ್ಕಾಗಲ್ಲ, ಈಗ ಆಗೋಗಿದೆ, ಇನ್ನು ಮುಂದೆ ಅಂತೂ ದಿನ ನಡೀತಾ ಇದೆ, ಅದನ್ನಾದರೂ ಬಂದ್ ಮಾಡ್ಬೋದು. ಮೂರನೇದು ಇದನ್ನೆಲ್ಲ ಸ್ಕ್ಯಾನ್ ಮಾಡಿ ನಾನು ಆನ್ಲೈನಲ್ಲಿ ಬಿಟ್ಬಿಡ್ತೇನೆ. ಆನ್ಲೈನಲ್ಲಿ ಬಿಟ್ಟರೆ ನಿಮ್ಮ ಫಿಂಗರ್ ಟಿಪ್ಪು ನೀವು ಮೊಬೈಲಲ್ಲಿ ತೊಗೊಂಡ್ಬಿಟ್ಟು ಬೇಕಾದರೆ ಎಂಟೈರ್ ಕರ್ನಾಟಕದು ರೆಕಾರ್ಡ್ ರೂಮ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ನಿಮ್ಮ ಬೆರಳ ತುದಿಯಲ್ಲೇ ಸಿಗುತ್ತೆ. ನಿಮಗೆ ಕಾಪಿ ಬೇಕಾದರೆ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ನಾವು ಆಲ್ರೆಡಿ ಅದನ್ನು ಬಿಟ್ಬಿಟ್ಟಿದ್ದೀವಿ, ಆನ್ಲೈನ್ ಪೋರ್ಟಲ್ಲು ಭೂ ಸುರಕ್ಷಾ ಅಂತ ಒಂದು ಆನ್ಲೈನ್ ಪೋರ್ಟಲ್ ಬಿಟ್ಟಿದ್ದೀವಿ. ಅಲ್ಲಿ ನಿಮಗೆ ಬೇಕಾಗಿದ್ದ ದಾಖಲೆನ ಅಲ್ಲೇ ಅಪ್ಲೈ ಮಾಡ್ಬೋದು. ಸರ್ಟಿಫೈಡ್ ಕಾಪಿ ನಿಮಗೆ ಆನ್ಲೈನಲ್ಲೇ ಕಳಿಸ್ಕೊಟ್ಬಿಡ್ತೀವಿ. ನೀವು ಯಾವ ಅಡ್ರೆಸ್ ಕೊಟ್ಟರೆ ಇಮೇಲು ಆ ಇಮೇಲ್ಗೆ ಕಳಿಸ್ಕೊಟ್ಬಿಡ್ತೀವಿ. ಸೊ ಈ ಥರ ಈಗ ಆಲ್ರೆಡಿ 21 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಿದ್ದೇವೆ. ಇನ್ನೂ ಒಂದು 70 ಕೋಟಿ ಪುಟ ಸ್ಕ್ಯಾನಿಂಗ್ ಆಗಬೇಕು. ಇನ್ನೊಂದು ವರ್ಷದೊಳಗಡೆ 100 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಿ ಅಷ್ಟನ್ನು ಕೂಡ ನಾವು ನಿಮ್ಮ ಆನ್ಲೈನಲ್ಲಿ ಫಿಂಗರ್ ಟಿಪ್ಸಲ್ಲಿ ಬಿಟ್ಬಿಡ್ತೇವೆ. ಇವೆಲ್ಲ ಶಾಶ್ವತ ಪರಿಹಾರ ಕ್ರಮಗಳು. ಇವೆಲ್ಲ ನಾವು ಇಷ್ಟು ದಿನ ಮೊದಲೇ ಮಾಡಬೇಕಾಗಿದ್ದನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಇರೋದು ಸ್ವಲ್ಪ ನಾವು ಏನೋ ಜನಗಳಿಗೆ ಇವತ್ತು ನಾಳೆ 1 ಲಕ್ಷ ಹಕ್ಕುಪತ್ರ ಕೊಡ್ತಾ ಇದ್ದೀವಿ, ಇದು ಕೂಡ ಹಳೆ ಸಮಸ್ಯೆನ ಪರಿಹಾರ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಹೊಸದಾಗಿ ಅದು ಕೊಡಬೇಕು, ನಾನು ಇದು ಕೊಡಬೇಕು, ನಾನು ಪೆನ್ಷನ್ ಕೊಟ್ಟು ಅಥವಾ ಏನೋ ಜಮೀನುಗಳು ಕೊಟ್ಟು ನಾನು ಪ್ರಚಾರ ಪಡ್ಕೊಳ್ಳುವಂಥದ್ದಕ್ಕೆ ಬಿಟ್ಟು ಏನು ಸಮಸ್ಯೆ ಇವೆಲ್ಲ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಕರ್ನಾಟಕದ ಅರ್ಧ ಜನಕ್ಕೆ ಅನುಕೂಲ ಆಗುತ್ತೆ, ಯಾಕಂದರೆ ಅರ್ಧ ಜನ ಭೂಮಾಲೀಕರಿದ್ದಾರೆ. ಇದೆಲ್ಲ ಕ್ಲಿಯರ್ ಆಗಿಬಿಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಈಗ ನಾನು ಜವಾಬ್ದಾರಿ ತಗೊಂಡಾಗ ತಹಶೀಲ್ದಾರರ ಕೋರ್ಟ್ಗಳಲ್ಲಿ ಅವಧಿ ಮೀರಿರುವಂಥ ತಹಶೀಲ್ದಾರ್ ಕೋರ್ಟ್ ಪ್ರಕರಣಗಳು ಅವಧಿ ಮೀರಿರೋರು 10,774 ಇತ್ತು ನಾನು ಜವಾಬ್ದಾರಿ ತಗೊಂಡಾಗ. ಇವತ್ತು 10,774 ಡಿಸ್ಪೋಸ್ ಮಾಡಿ ಟೈಮ್ ಬಾರ್ ಆಗಿರೋದು ಬರೀ 416 ಕೇಸ್ ಇದೆ. ಯಾವ ಸಿವಿಲ್ ಕೋರ್ಟಲ್ಲೂ ನಿಮಗೆ ಇಷ್ಟು ಡಿಸ್ಪೋಸಲ್ ಮಾಡೋಕ್ಕಾಗಲ್ಲ, ಹೈಕೋರ್ಟಲ್ಲೂ ಮಾಡೋಕ್ಕಾಗಲ್ಲ, ಯಾವ ದೇಶದ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಬರೀ ಓವರ್ ಡ್ಯೂ ಕೇಸಸ್ಸು 10,774 ಇದ್ದಿದ್ದು ನಮ್ಮ ಸರ್ಕಾರ ಬಂದಾಗ ಇವತ್ತು ಬರೀ 416 ಕೇಸ್ ಇದೆ. AC ಕೋರ್ಟಲ್ಲಿ ಟೈಮ್ ಬಾರ್ ಆಗಿದ್ದ ಕೇಸುಗಳು 69,000 ಇದ್ದವು. 69,000 ಇದ್ದಿದ್ದನ್ನು ಇವತ್ತು 22,000ಕ್ಕೆ ಇಳಿಸಿದ್ದೇನೆ. ಇನ್ನೊಂದು 6 ತಿಂಗಳಲ್ಲಿ ಅದನ್ನು ಕೂಡ ಡಿಸ್ಪೋಸ್ ಮಾಡ್ತೀವಿ. ಬಹುಶಃ ನಿಮಗೆ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಯಾವ ಕೋರ್ಟ್ನಲ್ಲೂ ಕೂಡ ಇಷ್ಟೊಂದು ಡಿಸ್ಪೋಸಲ್ ಮಾಡಿದ ಉದಾಹರಣೆ ಇಲ್ಲ. ಇವೆಲ್ಲ ಮಾಡಿಬಿಟ್ರೆ ನಾವು ಜನ ನೆಮ್ಮದಿಯಾಗಿ ಬದುಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ನಮ್ಮ ಫೋಕಸ್ಸು ಅದ್ರ ಕಡೆಗೆ ಇದೆ. ನಾವು ಹೇಗೆ ಜನಗಳ ಜೀವನವನ್ನು ಸರಳ ಮಾಡ್ಬೋದು, ನಮ್ಮ ಕಚೇರಿಗೆ ಅನಗತ್ಯವಾಗಿ ಸುತ್ತೋದನ್ನು ಹೇಗೆ ಕಡಿಮೆ ಮಾಡ್ಬೋದು, ಫ್ರಾಡ್ ಹೇಗೆ ಕಡಿಮೆ ಮಾಡ್ಬೋದು, ಹ್ಯಾರಾಸ್ಮೆಂಟ್ ಹೇಗೆ ಕಡಿಮೆ ಮಾಡ್ಬೋದು, ಅದ್ರ ಕಡೆಗೆ ನಾವು ಹೆಚ್ಚು ಗಮನ ಕೊಡ್ತಾ ಬಂದಿದ್ದೇನೆ. ಈ ಹೊಸದಾಗಿ ನಾವು ಇವ್ರಿಗೆ ಆ ಸವಲತ್ತು ಈ ಸವಲತ್ತು ಕೊಡೋದಕ್ಕಿಂತ ಅವ್ರ ಬದುಕಿಗೆ ಪೂರಕವಾದಂಥ ವಾತಾವರಣ ಮಾಡಿದರೆ ಆ ಬದುಕನ್ನು ಅವರು ರೂಪಿಸ್ಕೊಳ್ತಾರೆ ಅನ್ನೋದು ನಮ್ಮ ನಂಬಿಕೆ. ಇದು ಬಹಳ ಮುಖ್ಯವಾದ ಸಂಗತಿ. ಹೊಸ ಕಾರ್ಯಕ್ರಮಗಳನ್ನು ತರೋದು ಭಾಳ ನೀರು ಕುಡಿದಷ್ಟು ಸುಲಭ, ಆದರೆ ಹಳೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಕರೆಕ್ಟ್. ಸೊ ಇದನ್ನು ತಾವು ಭಾಳ ದಕ್ಷತೆಯಿಂದ ಮಾಡ್ತಾ ಇದ್ದೀರಿ. ಸೊ ತಮಗೆ ಆಮೇಲೆ ಇಷ್ಟು ನಾವು ಮಾಡಿದ್ದೀವಲ್ಲ,
ಈಗ ನಾಳೆ 1 ಲಕ್ಷ ಹಕ್ಕುಪತ್ರ ಕೊಡ್ತಾ ಇದ್ದೀವಿ, ಅಥವಾ ನಾನು ಇದೆಲ್ಲ ಮಾಡಿದ್ದೀನಿ, 1 ರೂಪಾಯಿ ಅಡಿಷ್ನಲ್ ಬಜೆಟ್ ಕೇಳಿಲ್ಲ ನಾನು. ಎಲ್ಲ ನಮ್ಮ ಇರುವ ಸಿಬ್ಬಂದಿಯವರೇ ಮಾಡ್ತಾ ಇದ್ದಾರೆ ಇದನ್ನು. ಯಾವುದೋ ಸ್ಕ್ಯಾನಿಂಗಿಗೆ ಸ್ವಲ್ಪ ಒಂದು ಪೇಜ್ಗೆ 1 ರೂಪಾಯಿ 2 ರೂಪಾಯಿ ಖರ್ಚಾಗ್ತಾ ಇರ್ಬೋದು ಬಿಟ್ಟರೆ, ಇನ್ನು ಉಳಿದಿದ್ದ ಕೆಲಸ ಇಷ್ಟು ನಾವು ಮಾಡಿರೋದು ವಿತ್ ಅಡಿಷ್ನಲ್ ಸಿಬ್ಬಂದಿ ಇಲ್ಲ, ಅಡಿಷ್ನಲ್ ಖರ್ಚು ಇಲ್ಲ, ಇರೋ ಆಡಳಿತ ವ್ಯವಸ್ಥೆಯನ್ನು ಸಕ್ರಿಯ ಮಾಡಿ ಅದನ್ನು ಕೆಲಸಕ್ಕೆ ಹಚ್ಚಿದ್ದೀವಿ ಬಿಟ್ಟರೆ, ನಾನು ಯಾವ ದುಡ್ಡು ಇಷ್ಟಕ್ಕೂ ನನಗೆ ಏನು ದುಡ್ಡು ಖರ್ಚಾಗಿಲ್ಲ. ನಾನು ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗ್ ಕರೆದಾಗ ಎಲ್ಲರದು ಕೇಳ್ತಾರೆ, ಏನಪ್ಪ ನಿಮ್ಮ ಇಲಾಖೆದು ಬೇಡಿಕೆ ಅಂತ ಕೇಳಿ, ಸರ್ ನನಗೇನು ಅಡಿಷ್ನಲ್ ಗ್ರ್ಯಾಂಟ್ ಬೇಡ ಸರ್ ಅಂತ. ಆವಾಗ ಫೈನಾನ್ಸು ಸೆಕ್ರೆಟ್ರಿ ಅವ್ರು ಹೇಳಿದರು, ನೀವು ಒಬ್ಬರೇ ಅಡಿಷ್ನಲ್ ದುಡ್ಡು ಕೇಳದೆ ಇರೋರು ಅಂತ. ಯಾವುದೂ ದುಡ್ಡು ಖರ್ಚಿಲ್ಲದೆ ನಾವು ಇದನ್ನು ಜನಗಳಿಗೆ ಅರ್ಪಿಸ್ತಾ ಇದ್ದೇವೆ. ಈ ಹಕ್ಕುಪತ್ರಗಳು 1 ಲಕ್ಷ ಕೊಡ್ತಾ ಇದ್ದೀವಿ. ಅದನ್ನು 1 ಲಕ್ಷ ಹಕ್ಕುಪತ್ರ ತಯಾರು ಮಾಡಲಿಕ್ಕೆ 2 ವರ್ಷದಲ್ಲಿ ನಾನು ಯಾವ ಅಡಿಷ್ನಲ್ ಖರ್ಚು ಮಾಡಿಲ್ಲ. ಇರೋ ಸಿಬ್ಬಂದಿಯನ್ನೇ ಕೆಲಸಕ್ಕೆ ಹಚ್ಚಿ ಅವ್ರ ಕೈಲೇ ಕೆಲಸ ಅವರೇ ಮಾಡಿದ್ದಾರೆ. ಅವರಿಲ್ಲದೆ ನಾನು ಮಾಡೋಕ್ಕಾಗಲ್ಲ. ನಮ್ಮ ಸಿಬ್ಬಂದಿ ಸಪೋರ್ಟ್ ಇಲ್ಲದೆ, ನಮ್ಮ ಇಲಾಖೆ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ನಾವು ಎಲ್ಲರೂ ಮಾಡಿಲ್ಲದೆ ಇರ್ಬೋದು, ಬಟ್ ಒಂದು ಮೋರ್ ದೆನ್ 50% ಕಷ್ಟಪಟ್ಟು ಅವ್ರ ಕೈಲೇ ಮಾಡಿಸಿರೋದು, ಅವ್ರ ಸಹಕಾರದಿಂದ ಆಗಿರುವಂಥ. ನಿಮ್ಮ ಮಾತಲ್ಲೇ ವ್ಯಕ್ತ ಆಗ್ತಾ ಇದೆ ಅದರ ಹಿಂದಿನ ಪ್ರಾಮಾಣಿಕತೆ. ಸೊ ನಿಮ್ಮ ಪ್ಲೇಸಲ್ಲಿ ಬೇರೆ ಸಚಿವರಿದ್ದರು, ಬೇರೆ ಥರದ ವಾತಾವರಣವೇ ಕ್ರಿಯೇಟ್ ಆಗ್ತಿತ್ತು. ಬಟ್ ಅದನ್ನೆಲ್ಲ ತಪ್ಪಿಸಿ ಸಿದ್ದರಾಮಯ್ಯವರು ಕೊಟ್ಟಂತಹ ಒಂದು ಅವಕಾಶವನ್ನು, ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಇಟ್ಟುಕೊಂಡಿರುವಂತಹ ಕಾಳಜಿಯನ್ನು ತಾವು ತಮ್ಮ ವ್ಯಾಪ್ತಿಯೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾ ಇದ್ದೀರಿ. ತಮಗೆ ಮುಂಬರುವ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಿರಿ, ತುಂಬ ವಿಷಯಗಳನ್ನು ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಧನ್ಯವಾದ ಶರಣು ಅವರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.